ಈ ವಿಡಿಯೋದಲ್ಲಿ ಸನ್ನಿ ಮಾರ್ನಿಂಗ್ ಲೆಸನ್ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನನ್ನು ಚೂಸ್ ಮಾಡಿ. ಈ ಸನ್ನಿ ಮಾರ್ನಿಂಗ್ ಇದೊಂದು ಸ್ಪ್ಯಾನಿಷ್ ನಾಟಕ ಆಗಿರುತ್ತೆ. ಈ ನಾಟಕದಲ್ಲಿ ಗೊನ್ಸಾಲೋ ಮತ್ತು ಲಾರಾ ಅನ್ನುವಂತಹ ಇಬ್ಬರು ಪ್ರೇಮಿಗಳಿರ್ತಾರೆ. ಅವರು ಹಲವು ವರ್ಷಗಳಾದಮೇಲೆ ಅವರು ಸಡನ್ನಾಗಿ ಭೇಟಿ ಆಗ್ತಾರೆ. ಆವಾಗ ಅವರಿಬ್ಬರು ಈ ಮಧ್ಯೆ ಏನೇನು ಕಾನ್ವರ್ಸೇಷನ್ ನಡೆಯುತ್ತೆ ಅನ್ನೋದನ್ನು ಈ ಲೆಸನಲ್ಲಿ ಕೊಟ್ಟಿದ್ದಾರೆ. ಮತ್ತು ನಾವಿಲ್ಲಿ ಈ ಲೆಸನಲ್ಲಿ ನೋಡೋದಾದರೆ ಇಲ್ಲಿ ಏನೇನು ಕ್ಯಾರೆಕ್ಟರ್ಸ್ ಬರುತ್ತೆ ಅಂತ ಹೇಳಿದ್ದಾರೆ. ಕ್ಯಾರೆಕ್ಟರ್ಸ್ ಡೋನಾ, ಲಾರಾ, ಪೆಟ್ರಾ, ಹರ್ ಮೇಡ್. ಇಲ್ಲಿ ಮೇನ್ ಕ್ಯಾರೆಕ್ಟರ್ ಬಂದು ಡೋನಾ ಲಾರಾ ಆಗಿರ್ತಾಳೆ. ಈ ಡೋನಾ ಲಾರಾಳ ಮೇಡ್ ಅಂತಂತಂದರೆ ಡೋನಾ ಲಾರಾಳ ಸೇವಕಿ ಯಾರು, ಪೆಟ್ರಾ ಆಗಿರ್ತಾಳೆ. ಈಗ ನೆಕ್ಸ್ಟ್ ಕ್ಯಾರೆಕ್ಟರ್ ಯಾವುದು ಅಂತಂದರೆ ಡಾನ್ ಗೊನ್ಸಾಲೋ, ಜುನಾಟೋ ಇಸ್ ಸರ್ವೆಂಟ್. ನೆಕ್ಸ್ಟ್ ಮೇನ್ ಕ್ಯಾರೆಕ್ಟರ್ ಅಂದರೆ ಡೋನಾ ಲೋರಾ ಆದಮೇಲೆ ಡೋನಾ ಗೊನ್ಸಾಲೋ. ಈ ಡೋನಾ ಗೊನ್ಸಾಲೋ ಅನ್ನೋ ಸರ್ವೆಂಟ್ ಅಥವಾ ಸೇವಕ ಯಾರು ಅಂದರೆ ಜೊನಾಟೋ ಆಗಿರ್ತಾರೆ. ಈ 4 ಕ್ಯಾರೆಕ್ಟರ್ಸು ಈ ಪಾಠದಲ್ಲಿ ಬರುತ್ತೆ ಅಂತ ತಿಳಿಸಿದ್ದಾರೆ. ಈಗ ನೆಕ್ಸ್ಟ್ ನೋಡೋಣ. A sunny morning in a retired corner of a park in Madrid. Ottoman, a bench at right. Donna Laura, a handsome white-haired old lady of about 70, refined in appearance, her bright eyes and entire manner giving evidence that despite her age, her mental faculties are unimpaired, enters leaning upon the arm of her maid Petra. In her free hand she carries a parasol which serves also as a cane. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಈ ಪಾಠದಲ್ಲಿ ಬರುವಂಥ ಸೀನ್ ಎಲ್ಲಿ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಪಾಠದಲ್ಲಿ ಬರುವಂಥ ಸೀನು ಒಂದು ಸನ್ನಿ ಮಾರ್ನಿಂಗಲ್ಲಿ ಮ್ಯಾಡ್ರಿಡ್ ಅನ್ನುವಂತಹ ಒಂದು ನಗರದಲ್ಲಿರುವಂತಹ ಒಂದು ಪಾರ್ಕ್ನ ಒಂದು ಮೂಲೆಯಲ್ಲಿ ನಡೆಯುತ್ತೆ ಈ ಸೀನ್ ಅಂತ ಇಲ್ಲಿ ಫಸ್ಟ್ ಕೇಳಿದ್ದಾರೆ. ಮತ್ತು ನೆಕ್ಸ್ಟ್ ಇವಾಗ ಕತೆ ಶುರು ಆಗುತ್ತೆ. ಹೇಗೆ ಅಂತಂತಂದರೆ ತುಂಬಾ ಬ್ಯೂಟಿಫುಲ್ಲಾಗಿ ಮತ್ತು ತುಂಬ ಬ್ಯೂಟಿಫುಲ್ ವೈಟ್ ಹೇರ್ ಮತ್ತು ಬ್ರೈಟ್ ಐಸ್ ಇರುವಂತಹ 70 ವರ್ಷದ ಡೋನಾ ಲೋರಾ ಅವಳ ಮೇಡ್ ಅಥವಾ ಸೇವಕಿಯಾದಂತಹ ಪೆಟ್ರಾಳ ಕೈ ಹಿಡ್ಕೊಂಡು ನಿಧಾನಕ್ಕೆ ಅಲ್ಲಿ ಪಾರ್ಕ್ ಹತ್ರ ಬರ್ತಾಳೆ. ಈಗ ಡೋನಾ ಲೋರಾ ಏನು ಹೇಳ್ತಾಳೆ ಅಂತ ನೋಡೋಣ. ಡೋನಾ ಲೋರಾ, ಐ ಆಮ್ ಸೋ ಗ್ಲ್ಯಾಡ್ ಟು ಬಿ ಹಿಯರ್. ಐ ಫಿಯರ್ಡ್ ಮೈ ಸೀಟ್ ವುಡ್ ಬಿ ಆಕ್ಯುಪೈಡ್. ವಾಟ್ ಎ ಬ್ಯೂಟಿಫುಲ್ ಮಾರ್ನಿಂಗ್. ಪಾರ್ಕಿಗೆ ಬಂದಂಥ ಡೋನಾ ಲೋರಾ ಯೂಶುವಲಿ ಅವಳು ದಿನ ಕೂತ್ಕೋತಾ ಇದ್ದಿದ್ದಂತಹ ಬೆಂಚ್ ಕಡೆ ನೋಡ್ತಾಳೆ. ಆಗ ಬೆಂಚು ಖಾಲಿ ಇದ್ದಿದ್ದನ್ನು ನೋಡಿ ಅವಳು ಈ ಡೈಲಾಗ್ನ ಹೇಳ್ತಾಳೆ. ಏನಂತ ಹೇಳ್ತಾಳೆ ಅಂತಂದರೆ, ಹಬ್ಬ ಎಂಥ ಬ್ಯೂಟಿಫುಲ್ ಮಾರ್ನಿಂಗ್ ಇದು, ನನಗೆ ತುಂಬ ಖುಷಿ ಆಗ್ತಾ ಇದೆ. ನನ್ನ ಸೀಟನ್ನು ಯಾರು ಕೂಡ ಆಕ್ಯುಪೈ ಮಾಡ್ಕೊಂಡಿಲ್ಲ. ಯಾರಾದರೂ ನನ್ನ ಸೀಟಲ್ಲಿ ಕೂತ್ಬಿಟ್ಟಿರ್ತಾರೇನೋ ಅಥವಾ ನನ್ನ ಬೆಂಚ್ ಮೇಲೆ ಕೂತ್ಬಿಟ್ಟಿರ್ತಾರೇನೋ ಪಾರ್ಕಲ್ಲಿ ಅಂತ ನಂಗೆ ಭಯ ಆಗಿತ್ತು ಅಂತ ಹೇಳ್ತಾಳೆ. ಈಗ ನೆಕ್ಸ್ಟ್ ನೋಡೋಣ. ಪೆಟ್ರಾ, ದ ಸನ್ ಈಸ್ ಹಾಟ್. ಪೆಟ್ರಾ ಹೇಳ್ತಾಳೆ ತುಂಬಾ ಬಿಸಿಲು ಜಾಸ್ತಿ ಇದೆ ಅಂತ ಹೇಳ್ತಾಳೆ. ಡೋನಾ ಲೋರಾ, ಎಸ್ ಯು ಆರ್ ಓನ್ಲಿ 20. ಶಿ ಸಿಟ್ಸ್ ಡೌನ್ ಆನ್ ದಿ ಬೆಂಚ್. ಹೋ, ಐ ಫೀಲ್ ಮೋರ್ ಟಯರ್ಡ್ ಟುಡೇ ದೆನ್ ಯೂಶುವಲ್. ನೋಟಿಸಿಂಗ್ ಪೆಟ್ರಾ ಹೂ ಸೀಮ್ಸ್ ಇಂಪೇಷಂಟ್, ಗೋ ಇಫ್ ಯು ವಿಶ್ ಟು ಚಾಟ್ ವಿತ್ ಯುವರ್ ಗಾರ್ಡ್. ಆಗ ಡೋನಾ ಲೋರಾ ಹೇಳ್ತಾಳೆ, ಹೌದು ನಿನ್ಗಿನ್ನೂ ಇವಾಗಿನ್ನೂ 20 ವರ್ಷ ಆಗಲೇ ಇಷ್ಟೊಂದು ಬಿಸಿಲು ಅಂತಿದ್ಯಲ್ಲ ನೀನು ಅಂತ ಕೇಳ್ತಾಳೆ. ಹಾಗೇನೆ ಅವಳು ಅಲ್ಲಿದ್ದಂತಹ ಪಾರ್ಕ್ನ ಬೆಂಚ್ ಮೇಲೆ ಕುತ್ಕೋತಾಳೆ. ಆಮೇಲೆ ಡೋನಾ ಲೋರಾ ಏನು ಹೇಳ್ತಾಳೆ ಅಂದರೆ, ಇವತ್ತು ನನಗೆ ತುಂಬಾ ಬೇರೆ ದಿನಕ್ಕೆ ಹೋಲಿಸಿದ್ರೆ ಇವತ್ತು ಯಾಕೋ ತುಂಬ ಟಯರ್ಡ್ ಆಗ್ತಾ ಇದೆ ಅಂತ ಹೇಳ್ತಾಳೆ. ಆಗ ಪೆಟ್ರಾ ತುಂಬಾ ಇಂಪೇಷಂಟಾಗಿ ವರ್ತಿಸುತ್ತಿದ್ದದನ್ನ ನೋಡ್ತಾಳೆ. ಆಗ ಡೋನಾ ಲೋರಾ ಹೇಳ್ತಾಳೆ, ಹೋಗು ನಿನಗೆ ಬೇಕು ಅಂತಂತಂದರೆ ನಿನ್ನ ಗಾರ್ಡ್ ಜೊತೆ ಹೋಗಿ ಹರಟೆ ಹೊಡಿಯೋಗು ಅಂತ ಹೇಳ್ತಾಳೆ. ಪೆಟ್ರಾ, ಇಸ್ ನಾಟ್ ಮೈನ್ ಸೆನೋರಾ, ಹಿ ಬಿಲಾಂಗ್ಸ್ ಟು ದಿ ಪಾರ್ಕ್. ಆಗ ಪೆಟ್ರಾ ಅದಕ್ಕೆ ವಾಪಸ್ ಆನ್ಸರ್ ಮಾಡ್ತಾಳೆ, ಅವನು ನನ್ನ ಗಾರ್ಡ್ ಅಲ್ಲ, ಅವನು ಈ ಪಾರ್ಕ್ಗೆ ಗಾರ್ಡ್ ಅಂತ ಹೇಳ್ತಾಳೆ. ಈಗ ಅದಕ್ಕೆ ಡೋನಾ ಲೋರಾ ಏನು ಹೇಳ್ತಾಳೆ ನೋಡೋಣ. ಡೋನಾ ಲೋರಾ, he belongs more to you than he does to the park. Go find him but remain within calling distance. ಆಗ ಲೋರಾ ಹೇಳ್ತಾಳೆ, ಅವನು ಪಾರ್ಕ್ಗೆ ಸೇರೋದಕ್ಕಿಂತ ಜಾಸ್ತಿ ನಿನ್ನ ಜೊತೆನೇ ಜಾಸ್ತಿ ಯಾವಾಗಲೂ ಇರ್ತಾನೆ, ಹೋಗಿ ಅವನನ್ನು ಹುಡುಕು, ಆದರೆ ನಾನು ಕರೆದ್ರೆ ನಿನಗೆ ಕೇಳಿಸ್ಬೇಕು, ಅಷ್ಟು ಡಿಸ್ಟೆನ್ಸಲ್ಲಿ ಇರೋ ಅಂತ ಹೇಳ್ತಾಳೆ. ಪೆಟ್ರಾ, ಐ ಸಿ ಹಿಮ್ ಓವರ್ ದೇರ್ ವೇಟಿಂಗ್ ಫಾರ್ ಮೀ. ನಾನು ಅವನ್ನ ನೋಡ್ತಾ ಇದ್ದೀನಿ, ಅವ್ನು ನನಗೋಸ್ಕರ ಕಾಯ್ತಾ ಇದ್ದಾನೆ. ಲೋರಾ, ಡು ನಾಟ್ ರಿಮೈನ್ ಮೋರ್ ದೆನ್ 10 minutes. ಲೋರಾ ಹೇಳ್ತಾಳೆ, 10 ನಿಮಿಷಕ್ಕಿಂತ ಜಾಸ್ತಿ ಇರಬೇಡ ನೀನಲ್ಲಿ. ಪೆಟ್ರಾ, ವೆರಿ ವೆಲ್ ಸೆನೋರಾ, ವಾಕ್ಸ್ ಟುವರ್ಡ್ಸ್ ರೈಟ್. ಆಯಿತು ಮೇಡಮ್ ಅಂತ ಹೇಳ್ಬಿಟ್ಟು ಪೆಟ್ರಾ ಗಾರ್ಡ್ ಜೊತೆ ಮಾತಾಡೋದಕ್ಕೆ ಹೋಗ್ತಾಳೆ. ಈಗ ಡೋನಾ ಲೋರಾ, ವೆಯ್ಟ್ ಎ ಮೊಮೆಂಟ್. ಪೆಟ್ರಾ, ವಾಟ್ ಇಸ್ ದಿಸ್ ಸೆನೋರಾ ವಿಶ್. ಅವಳು ಹೋಗ್ಬೇಕಾದ್ರೆ ಡೋನಾ ಲೋರಾ ಇರು 1 ನಿಮಿಷ ಅಂತ ತಡಿತಾಳೆ. ಆವಾಗ ಪೆಟ್ರಾ, ಯಾಕೆ ಮೇಡಮ್ ಏನಾಯ್ತು, ಏನು ಬೇಕಿತ್ತು ಅಂತ ಕೇಳ್ತಾಳೆ. ಡೋನಾ ಲೋರಾ, ಗಿವ್ ಮಿ ದಿ ಬ್ರೆಡ್ ಕ್ರಮ್ಸ್.
ಆಗ ಡೊನಾಲೋರಾ ಹೇಳ್ತಾಳೆ, ಬ್ರೆಡ್ ಕ್ರಮ್ಸ್ನ ಕೊಡು ನೀನು ನನಗೆ ಅಂತ. ಆಗ ಪೆಟ್ರಾ ಹೇಳ್ತಾರೆ, ಐ ಡೋಂಟ್ ನೋ ವಾಟ್ ಇಸ್ ದ ಮ್ಯಾಟರ್ ವಿತ್ ಮೀ. ಪೆಟ್ರಾ ಅವಾಗ ಹೇಳ್ತಾಳೆ, ನನಗೇನು ಆಗ್ತಿದೆ ಅಂತಲೇ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾಳೆ. ಡೊನಾಲೋರಾ ಸ್ಮೈಲಿಂಗ್, ಐ ಡು. ಯುವರ್ ಹೆಡ್ ಇಸ್ ವೇರ್ ಯುವರ್ ಹಾರ್ಟ್ ಇಸ್ ವಿತ್ ದಿ ಗಾರ್ಡ್. ಆಗ ಲೋರಾ ಸ್ಮೈಲ್ ಮಾಡ್ಕೊಂಡು ಹೇಳ್ತಾಳೆ, ನನಗೆ ಗೊತ್ತು, ನಿನ್ನ ತಲೆನೇ ಒಂದು ಕಡೆ ಇದೆ, ಆದರೆ ನಿನ್ನ ಹೃದಯ ಗಾರ್ಡ್ ಹತ್ರ ಇದೆ ಅಂತ ಹೇಳ್ತಾಳೆ. ಪೆಟ್ರಾ, ಹಿಯರ್ ಸೆನೋರಾ. ಶಿ ಹ್ಯಾಂಡ್ಸ್ ಡೊನಾಲೋರಾ ಎ ಸ್ಮಾಲ್ ಬ್ಯಾಗ್. ಎಕ್ಸಿಟ್ ಪೆಟ್ರಾ ಬೈ ರೈಟ್. ಆಗ ಪೆಟ್ರಾ ಅವಳಿಗೆ ಇಲ್ಲಿದೆ ತಗೊಳ್ಳಿ ಅಂತ ಡೊನಾಲೋರಾಗೆ ಒಂದು ಚಿಕ್ಕ ಬ್ಯಾಗಿನಲ್ಲಿ ಬ್ರೆಡ್ ಕ್ರಮ್ಸ್ ಇದ್ದಂತಹ ಬ್ಯಾಗನ್ನು ತಗೊಂಡು ಕೊಟ್ಬಿಟ್ಟು ಗಾರ್ಡ್ ಜೊತೆ ಮಾತಾಡೋದಕ್ಕೆ ಹೋಗ್ತಾಳೆ. ಡೊನಾಲೋರಾ ಆಡಿಯೋಸ್ glances towards tree at right. Here they come. They know just when to expect me. She rises, walks towards right and throws 3 handful of bread crumbs. There are for these prized, these for the gluttons, and these for little ones, which are the most persistent. Laughs. She returns to her seat and watches with a pleased expression the pigeons feeding. There, that big one is always first. I know him by his big head. Now one, now another, now two, now three. That little fellow is the least tamed. I believe he would eat from my hand. That one takes his piece and flies up to that bench alone. He is a philosopher, but where do they all come from? Ha ha, don't quarrel. There is enough for all. I'll bring more tomorrow. ಇಲ್ಲಿ ಡೊನಾಲೋರಾ ಪೆಟ್ರಾ ಹೋದ್ಮೇಲೆ ಬೆಂಚ್ ಮೇಲೆ ಕುತ್ಕೊಂಡು ಹಾಗೇನೆ ಅಲ್ಲಿ ಇದ್ದಂತಹ ಮರದ ಕಡೆಗೆ ನೋಡ್ತಾಳೆ. ಆಮೇಲೆ ಬಂದ್ವು ಅವು ಅಂತ ಅನ್ಕೋತಾಳೆ ಪಾರಿವಾಳಗಳನ್ನ. ಆಮೇಲೆ ಅವಳೇನಂತ ಅನ್ಕೋತಾಳೆ ಅಂತಂದರೆ, ಅವು ನನಗೋಸ್ಕರನೇ ಕಾಯ್ತಿದ್ವು ಅಂತ ಅನಿಸುತ್ತೆ ಅಂತಂತಂದ್ಬಿಟ್ಟು ಅವಳು ಎದ್ದೋಗಿ ಒಂದು ಸ್ವಲ್ಪ ದೂರ ಅವಳು ಕೈ ತುಂಬ ಬ್ರೆಡ್ ಕ್ರಮ್ಸನ್ನು ಅಲ್ಲಿ ಸ್ಪ್ರೇ ಮಾಡ್ತಾಳೆ, ಅಂದರೆ ಸ್ಪ್ರಿಂಕಲ್ ಮಾಡ್ತಾಳೆ. ಸ್ಪ್ರೇ ಈಸ್ಟ್ ಅಂತಂತಂದ್ರಲ್ಲಿ ಸ್ಪ್ರಿಂಕಲ್ ಅಂತ ಅರ್ಥ, ಅಂದರೆ ಸ್ವಲ್ಪ ಸ್ವಲ್ಪ ಎರಚುತ್ತಾಳೆ. ಹಾಗೆ ಅವಳು ಎರಚ್ತಾ ಏನು ಹೇಳ್ತಾಳೆ ಅಂದರೆ, ದಿಸ್ ಫಾರ್ ದಿ ಗ್ಲೂಟನ್ಸ್ ಅಂತಂದರೆ ಯಾವ ಪಾರಿವಾಳ ತುಂಬ ಹೊಟ್ಟೆ ಬಾಕ್ರ ಥರ ತಿನ್ನುತ್ತಲ್ಲ ಜಾಸ್ತಿ, ಅಂತಹ ಪಾರಿವಾಳಗಳಿಗೆ ಇದು ಅಂದ್ಕೊಂಡು ಸ್ವಲ್ಪ ಬ್ರೆಡ್ ಕ್ರಮ್ಸ್ನ ಎಸಿತಾಳೆ. ಆಮೇಲೆ ಆ್ಯಂಡ್ ದೀಸ್ ಫಾರ್ ದಿ ಲಿಟಲ್ ಒನ್ಸ್ ವಿಚ್ ಆರ್ ದಿ ಮೋಸ್ಟ್ ಪ್ರೆಸಿಸ್ಟೆಂಟ್ ಅಂತ ಹೇಳ್ತಾಳೆ. ಅಂದರೆ ಇನ್ನೊಂದು ಸ್ವಲ್ಪ ಬ್ರೆಡ್ ಕ್ರಮ್ಸ್ನ ತೊಗೊಂಡು ಇದು ಚಿಕ್ಕ ಚಿಕ್ಕ ಪಾರಿವಾಳಗಳಿಗೆ ಯಾವ ದಿನ ತಿನ್ನುತ್ತೆ ಸ್ವಲ್ಪ ಸ್ವಲ್ಪ ಅದಕ್ಕೆ ಒಂದು ಸ್ವಲ್ಪ ಹಾಕ್ತಾಳೆ. ಹಾಗೆ ಎಲ್ಲ ಬ್ರೆಡ್ ಕ್ರಮ್ಸ್ನ ಹಾಕಿ ಅವಳು ವಾಪಸ್ಸು ಅವಳು ಸೀಟಿಗೆ ಏನಿತ್ತು ಆ ಬೆಂಚ್ಗೆ ಹೋಗಿ ಕೂತ್ಕೋತಾಳೆ. ಅವಳು ಬೆಂಚ್ ಮೇಲೆ ಕೂತ್ಕೊಂಡು ಈ ಪಾರಿವಾಳಗಳು ಆ ಬ್ರೆಡ್ ಕ್ರಮ್ಸ್ನ ತಿಂತಾ ಇರೋದನ್ನ ನೋಡ್ತಾ ಖುಷಿ ಪಡ್ತಾ ಇರ್ತಾಳೆ. ಅದನ್ನು ನೋಡಿಕೊಂಡು ಅವಳು ಹಾಗೆ ಹೇಳ್ತಾಳೆ, ಈ ದೊಡ್ಡದಿದೆಯಲ್ಲ ಈ ಪಾರಿವಾಳ, ಇದೇ ಯಾವಾಗಲೂ ಮೊದಲು ಬರೋದು, ಹೇಗೆ ನನಗಿದೆ ಫಸ್ಟ್ ಬರುತ್ತೆ ಅಂತ ಗೊತ್ತಾಯಿತು ಅಂತಂದರೆ ಇದ್ರ ದಪ್ಪ ತಲೆಯಿಂದ ನಾನು ಯಾವಾಗಲೂ ಇದನ್ನು ಐಡೆಂಟಿಫೈ ಮಾಡ್ತೀನಿ, ನಾನು ಯಾವಾಗಲೂ ಬ್ರೆಡ್ ಕ್ರಮ್ಸ್ನ ಹಾಕಿದಾಗ ಇದೇ ಫಸ್ಟ್ ಬಂದು ತಿನ್ನೋದು ಅಂತ ಅವಳು ಹೇಳ್ತಾಳೆ. ಮತ್ತು ಅವಳು ಅಲ್ಲೇ ಅಬ್ಸರ್ವ್ ಮಾಡ್ತಾ ಇರ್ತಾಳಲ್ಲ ಪಾರಿವಾಳಗಳು ಬ್ರೆಡ್ ಕ್ರಮ್ಸ್ ತಿನ್ನೋದನ್ನು. ಅವಾಗ ಅದರಲ್ಲಿ ಒಂದೇ ಒಂದು ಪಾರಿವಾಳ ಮಾತ್ರ ಅಲ್ಲಿ ಬಿದ್ದಿದಂತಹ ಬ್ರೆಡ್ ಕ್ರಮ್ ಪೀಸನ್ನು ಎತ್ಕೊಂಡು ವಾಪಸ್ಸು ಅದು ಮರಕ್ಕೆ ಆರೋಗಿ ಮರದ ಕೊಂಬೆ ಮೇಲೆ ಕೂತ್ಕೊಂಡು ತಿಂತಾ ಇರುತ್ತೆ. ಅದನ್ನ ನೋಡಿದಂತಹ ಲಾರಾ ಈ ಪಾರಿವಾಳ ಫಿಲಾಸಫರ್ ರೀತಿ ಅಂತ ಹೇಳ್ತಾಳೆ. ಬಟ್ ಆದರೆ ಈ ಎಲ್ಲ ಪಾರಿವಾಳಗಳು ಎಲ್ಲಿಂದ ಬಂದವು ಇಷ್ಟು ಬೇಗ? ಮೇ ಬಿ ಅವಕ್ಕೆ ಎಲ್ಲೋ ಮೊದಲೇ ನ್ಯೂಸ್ ಎಲ್ಲ ಗೊತ್ತಾಗ್ಬಿಟ್ಟಿತ್ತು ಅನಿಸುತ್ತೆ, ನ್ಯೂಸ್ ಎಲ್ಲ ಸ್ಪ್ರೆಡ್ ಆಗಿಬಿಟ್ಟಿತ್ತು ಅನಿಸುತ್ತೆ ನಾನು ಬ್ರೆಡ್ ಕ್ರಮ್ಸ್ ಹಾಕ್ತೀನಿ ಅಂತ, ಅದಕ್ಕೆ ಇಷ್ಟೊಂದು ಪಾರಿವಾಳಗಳು ಬಂದಿದೆ ಅಂತ ಅಂತಾಳೆ. ಅಷ್ಟೊಂದು ಪಾರಿವಾಳಗಳು ಎಲ್ಲ ಕಚ್ಚಾಡ್ತಿದ್ದು ನೋಡಿ, ಆಯಿತು ಇರಿ ಎಲ್ಲರಿಗೂ ತಂದಿದ್ದೀನಿ, ಎಲ್ಲರಿಗೂ ಕೂಡ ನಾನು ಕೊಡ್ತೀನಿ, ಜಗಳ ಆಡಬೇಡಿ, ನಾಳೆಯಿಂದ ಇನ್ನೂ ಜಾಸ್ತಿ ಬ್ರೆಡ್ ಕ್ರಮ್ಸ್ ತರ್ತೀನಿ ಅಂತ ಅವಳು ಪಾರಿವಾಳಗಳ ಜೊತೆ ಮಾತಾಡ್ತಾ ಇರ್ತಾಳೆ. ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡೋಣ. ಎಂಟರ್ ಡಾನ್ ಗೊಂಜಾಲೋ ಆ್ಯಂಡ್ ಜುನಾಟೋ ಫ್ರಮ್ ಲೆಫ್ಟ್. Don Gonzalo is an old gentleman of 70, gouty and impatient. He leans upon Jonato's arm and drags his feet somewhat as he walks. ಈಗ ಡಾನ್ ಗೊಂಜಾಲೋ ತನ್ನ ಸರ್ವೆಂಟ್ ಆಗಿರುವಂತಹ ಜುನಾಟೋ ಜೊತೆ ಪಾರ್ಕಿಗೆ ಬರ್ತಾನೆ. ಈ ಡಾನ್ ಗೊಂಜಾಲೋ 70 ವರ್ಷದ ಓಲ್ಡ್ ಜೆಂಟಲ್ಮ್ಯಾನ್ ಆಗಿರ್ತಾನೆ. ಮತ್ತೆ ಇವನಿಗೆ ತುಂಬಾನೇ ಕೋಪ ಮತ್ತೆ ಅಸಹನೆ ಅಥವಾ ಇಂಪೇಷನ್ಸ್ ಇರುತ್ತೆ. ಡಾನ್ ಗೊಂಜಾಲೋ ಐಡ್ಲಿಂಗ್ ದೇರ್ ಟೈಮ್ ಅವೇ, ದೇ ಶುಡ್ ಬಿ ಸೇಯಿಂಗ್ ಮಾಸ್. Juanito, you can sit here, sinner. There is only a lady. Donna Laura turns her head and listens. Don Gonzalo, I won't. Zunato, I want a bench to myself. Zunato, but there is none. Don Gonzalo, that one over there is mine.
ಜೊನಾಟೋ, ದೇರ್ ಆರ್ 3 priests sitting there. ಈಗ ಅವರು ಪಾರ್ಕಿಗೆ ಬಂದ್ಮೇಲೆ ಜೊನಾಟೋ ಮತ್ತೆ ಗೊಂಜಾಲೋ ಅಲ್ಲಿ ಸುತ್ತ ನೋಡ್ತಾರೆ. ಅಲ್ಲೆಲ್ಲೂ ಕೂಡ ಏನೋ ಪಾರ್ಕ್ ಅಲ್ಲಿ ಯಾವ ಬೆಂಚ್ ಕೂಡ ಖಾಲಿ ಇರಲ್ಲ. ಆಗ ಡಾನ್ ಗೊಂಜಾಲೋನ ಸರ್ವೆಂಟ್ ಆದಂತಹ ಜೊನಾಟೋ ಏನ್ ಮಾಡ್ತಾನೆ ಅಂತಂದ್ರೆ, ಒಂದು ಬೆಂಚ್ ಅಲ್ಲಿ ಕೇವಲ ಡೋನಾಲೋರ ಅವಳೊಬ್ಳು ಮಾತ್ರ ಕೂತಿರೋದನ್ನ ನೋಡ್ತಾನೆ. ಅವಾಗ ಅವನು ಡಾನ್ ಗೊಂಜಾಲೋಗೆ ಹೇಳ್ತಾನೆ, ನೀವು ಇಲ್ಲಿ ಕೂತ್ಕೋಬಹುದು ಸರ್ ಅಂತ ಹೇಳ್ತಾನೆ. ಅಲ್ಲಿ ಬರೀ ಒಬ್ಳು ಓಲ್ಡ್ ಲೇಡಿ ಕೂತಿದ್ದಾಳೆ ಅಷ್ಟೇನೆ, ನೀವು ಹೋಗಿ ಕೂತ್ಕೊಳ್ಳಿ, ಅಲ್ಲೇನೆ ಕೂತ್ಕೊಳ್ಳಿ ಅಂತ ಹೇಳ್ತಾನೆ. ಇವರಿಬ್ರು ಮಾತಾಡ್ತಾ ಇರೋದನ್ನ ಲೋರಾ ಕೇಳಿಸ್ಕೊತಾ ಇರ್ತಾಳೆ. ಆಗ ಡಾನ್ ಗೊಂಜಾಲೋ ಹೇಳ್ತಾನೆ, ನನ್ಗಾಗಲ್ಲ ಜೊನಾಟೋ, ನನ್ಗೆ ನಂದೇ ಬೆಂಚ್ ಬೇಕು ಅಂತ ಹೇಳ್ತಾನೆ. ಆಗ ಜೊನಾಟೋ ಯಾವ್ದು ಬೆಂಚ್ ಇಲ್ವಲ್ಲ ಸರ್ ಅಂತ ಹೇಳ್ತಾನೆ. ಆಗ ಡಾನ್ ಗೊಂಜಾಲೋ ಹೇಳ್ತಾನೆ, ಅಲ್ಲಿದೆಯಲ್ಲ ಆ ಬೆಂಚ್ ನಂದು ಅಂತ ತೋರಿಸ್ತಾನೆ. ಆಗ ಜೊನಾಟೋ ಹೇಳ್ತಾನೆ, ಆದ್ರೆ ಅದ್ರ ಮೇಲೆ 3 ಜನ ಪ್ರೀಸ್ಟ್ ಕೂತಿದಾರಲ್ಲ ಅಂತ ಹೇಳ್ತಾನೆ. ಪ್ರೀಸ್ಟ್ ಅಂತಂತಂದ್ರೆ ಪುರೋಹಿತರು ಅಂತ ಇಲ್ಲಿ ಅರ್ಥ. ಈಗ ನೆಕ್ಸ್ಟ್ ಡಾನ್ ಗೊಂಜಾಲೋ, ರೌಟ್ ದೆಮ್ ಔಟ್, ಹ್ಯಾವ್ ದೇ ಗಾನ್? ಜೊನಾಟೋ, ನೋ ಇಂಡೀಡ್, ದೇ ಆರ್ ಟಾಕಿಂಗ್. ಜೊನಾಟೋ ಹೇಳ್ತಾನೆ, ಅವ್ರನ್ನ ಕಳ್ಸು, ಅವರು ಹೋದ್ರಾ ಅಂತ ಕೇಳ್ತಾನೆ. ಆಗ ಜೊನಾಟೋ ಹೇಳ್ತಾನೆ, ಇಲ್ಲ ಅವ್ರಿನ್ನೂ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾನೆ. ಡಾನ್ ಗೊಂಜಾಲೋ, ಜಸ್ಟ್ ಆಸ್ ಇಫ್ ದೇ ವರ್ ಗ್ಲೂಡ್ ಟು ದಿಸ್ ಸೀಟ್, ನೋ ಹೋಪ್ ಆಫ್ ದರ್ ಲಿವಿಂಗ್, ಕಮ್ ದಿಸ್ ವೇ ಜೊನಾಟೋ. ದೇ ವಾಕ್ ಟುವರ್ಡ್ಸ್ ದಿ ಬರ್ಡ್ಸ್ ರೈಟ್. ಆಗ ಗೊಂಜಾಲೋ ಸಿಟ್ಟಿನಿಂದ ಹೇಳ್ತಾನೆ, ಏನೋ ಅವ್ರನ್ನ ಗಮ್ ಹಾಕಿ ಬೆಂಚ್ಗೆ ಅಂಟಿಸಿರೋ ತರ ಅಲ್ಲೇ ಕುತ್ಕೊಬಿಟ್ಟಿದ್ದಾರೆ, ಅವರು ಈ ಕಾಲಕ್ಕೆ ಹೋಗೋ ತರ ಕಾಣಿಸ್ತಿಲ್ಲ, ಈ ಕಡೆ ಬಾ ಜೊನಾಟೋ ಅಂದ್ಬಿಟ್ಟು ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಆ ಪಾರಿವಾಳಗಳು ಬರ್ಡ್ಸ್ ಏನಿತ್ತು ಆ ಕಡೆ ಸೈಡು ಅವರು ನಡ್ಕೊಂಡು ಹೋಗ್ತಾರೆ. ಡೊನಾಲೋರಾ ಇಂಡಿಗ್ನೆಂಟ್ಲಿ ಲುಕ್ ಔಟ್. ಡಾನ್ ಗೊಂಜಾಲೋ, ಆರ್ ಯು ಸ್ಪೀಕಿಂಗ್ ಟು ಮಿ ಸನೋರಾ? ಗೊಂಜಾಲೋ ಮತ್ತೆ ಜೊನಾಟೋ ಇಬ್ರು ಕೂಡ ಬರ್ಡ್ಸ್ ಕಡೆ ಬರ್ತಾ ಇರೋದನ್ನ ನೋಡಿದಂತಹ ಲೋರಾ, ನೋಡ್ಕೊಂಡ್ ಬನ್ನಿ ಅಂತ ಹೇಳ್ತಾಳೆ. ಆಗ ಗೊಂಜಾಲೋ ಹೇಳ್ತಾನೆ, ನೀವು ನನ್ನ ಜೊತೆ ಮಾತಾಡ್ತಾ ಇದ್ದೀರಾ ಮೇಡಮ್ ಅಂತ ಕೇಳ್ತಾನೆ. ಆಗ ಲೋರಾ ಏನ್ ಹೇಳ್ತಾಳೆ ಅಂತಂದ್ರೆ, ಲೋರಾ, ಎಸ್ ಟು ಯು. ಗೊಂಜಾಲೋ, ವಾಟ್ ಡು ಯು ವಿಶ್? ಲೋರಾ, ಯು ಹ್ಯಾವ್ ಸ್ಕೇರ್ಡ್ ಅವೇ ದಿ ಬರ್ಡ್ಸ್ ಹೂ ವರ್ ಫೀಡಿಂಗ್ ಆನ್ ಮೈ ಕ್ರಾಮ್ಸ್. ಗೊಂಜಾಲೋ, what do I care about the birds? Laura, but I do. Gonzalo, this is a public park. ಆಗ ಲೋರಾ ಹೇಳ್ತಾಳೆ, ಹೌದು ನಿಮ್ ಜೊತೆನೆ ಮಾತಾಡ್ತಾ ಇರೋದು ಅಂತ ಲೋರಾ ಹೇಳ್ತಾಳೆ. ಆಗ ಗೊಂಜಾಲೋ ಅದಕ್ಕೆ ಏನಾಗಬೇಕಾಗಿತ್ತು, ಏನ್ ಮಾಡ್ಬೇಕಿತ್ತು ಅಂತ ಕೇಳ್ತಾಗ ಲೋರಾ ಹೇಳ್ತಾಳೆ, ನಾನು ಬ್ರೆಡ್ ಕ್ರಮ್ಸ್ ಇಂದ ಫೀಡ್ ಮಾಡ್ತಾ ಇದ್ದಂತಹ ಬರ್ಡ್ಸ್ನೆಲ್ಲ ನೀವು ಎದುರಿಸ್ಬಿಟ್ಟು ಓಡಿಸ್ಬಿಟ್ಟಿದ್ದೀರಾ ಅಂತ ಹೇಳ್ತಾನೆ. ಆಗ ಗೊಂಜಾಲೋ ಹೇಳ್ತಾನೆ, ನಾನು ಆ ಬರ್ಡ್ಸ್ ಬಗ್ಗೆ ಎಲ್ಲ ಕೇರ್ ಮಾಡಲ್ಲ ಅಂತ. ಆಗ ಲೋರಾ ಹೇಳ್ತಾಳೆ, ನಾನು ಕೇರ್ ಮಾಡ್ತೀನಲ್ಲ ಅಂತ ಹೇಳ್ತಾಳೆ. ಗೊಂಜಾಲೋ ಹೇಳ್ತಾನೆ, ಇದು ಪಬ್ಲಿಕ್ ಪಾರ್ಕ್, ಅದಕ್ಕೆ ಯಾರೇನ್ ಮಾಡೋಕ್ಕಾಗುತ್ತೆ ಅಂತಾನೆ. ಡೊನಾಲೋರಾ, ದೆನ್ ವೈ ಡು ಯು ಕಂಪ್ಲೇನ್ ದಟ್ ದಿ ಪ್ರೀಸ್ಟ್ ಹ್ಯಾವ್ ಟೇಕನ್ ಯುವರ್ ಬೆಂಚ್? ಆಗ ಡೊನಾಲೋರಾ ಹೇಳ್ತಾಳೆ, ಹೌದಾ ಇದು ಪಬ್ಲಿಕ್ ಪಾರ್ಕಾ, ಹಾಗಾದ್ರೆ ನೀನ್ ಯಾಕೆ ಅದು ನನ್ನ ಬೆಂಚು, ಅಲ್ಲಿ ಯಾರೋ ಬಂದು ಪುರೋಹಿತರು ಕುತ್ಕೊಬಿಟ್ಟಿದ್ದಾರೆ ಅಂತ ನೀನ್ ಯಾಕೆ ಕಂಪ್ಲೇಂಟ್ ಮಾಡ್ತಾ ಇದೆಯಾ ಅಂತ ಕೇಳ್ತಾಳೆ. ಡಾನ್ ಗೊಂಜಾಲೋ, ಸೆನರಾ, ವಿ ಹ್ಯಾವ್ ನಾಟ್ ಮೆಟ್, ಐ ಕೆನಾಟ್ ಇಮ್ಯಾಜಿನ್ ವೈ ಯು ಟೇಕ್ ದಿ ಲಿಬರ್ಟಿ ಆಫ್ ಅಡ್ರೆಸ್ಸಿಂಗ್ ಮೀ, ಕಮ್ ಜೊನಾಟೋ, ಬೋತ್ ಗೋ ಔಟ್ ರೈಟ್. ಆಗ ಡಾನ್ ಗೊಂಜಾಲೋ ಹೇಳ್ತಾನೆ, ನನಗೆ ನೀವು ಯಾರು ಅಂತ ಗೊತ್ತಿಲ್ಲ, ನಿನಗೆ ನಾನು ಯಾರು ಅಂತ ಗೊತ್ತಿಲ್ಲ, ಆದರೂ ಕೂಡ ನೀವು ಅದು ಹೇಗೆ ನನ್ನ ಹತ್ರ ಮಾತಾಡ್ತೀರಾ, ನಮಗೆ ಪರಿಚಯ ಇಲ್ದಿರೋರ ಜೊತೆ ಎಲ್ಲ ಮಾತಾಡಿ ಅಭ್ಯಾಸ ಇಲ್ಲ, ನಡಿ ಜೊನಾಟೋ ಅಂತಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾನೆ. ಡೊನಾಲೋರಾ, what an ill-natured old man. Why must people get so fuzzy and cross when they reach a certain age? Looking toward right, I'm glad. He lost that bench too. Serves him right for scaring the birds. He is furious. Yes. Find a seat if you can. Poor man. He is wiping the perspiration from his face. Here he comes. A carriage would not raise more dust than his feet. Enter Don Gonzalo and Zanato by right and walk towards left. ಆಗ ಡೊನಾಲೋರಾ ಹೇಳ್ತಾಳೆ, ಏನಿದೆ ಈ ಓಲ್ಡ್ ಮ್ಯಾನ್ ಈ ರೀತಿ ಆಡ್ತಾನಲ್ಲ, ಒಂದು ಏಜ್ ರೀಚ್ ಆದ್ಮೇಲೆ ಯಾಕಪ್ಪ ಜನರು ಇಷ್ಟೊಂದು ಲೇಜಿ ಆಗ್ಬಿಡ್ತಾರೋ ಅಂತ ಹೇಳ್ತಾಳೆ. ಆಮೇಲೆ ಹೇಳ್ತಾಳೆ, ಅವ್ನಿಗೆ ಒಂದು ಬೆಂಚ್ ಸಿಗದೆ ಇದ್ದಿದ್ದೆ ಸರಿ ಹೋಯ್ತು, ನನಗೆ ತುಂಬಾನೇ ಖುಷಿ ಆಯ್ತು, ಅವನು ಈ ಬರ್ಡ್ಸ್ನೆಲ್ಲ ಎದುರಿಸಿ ಓಡಿಸಿದಕ್ಕೆ ಅವನಿಗೆ ಸರಿಯಾಗಾಯ್ತು ಅಂತ ಅಂತಾಳೆ. ಮತ್ತೆ ಡೊನಾಲೋರಾ ಹೇಳ್ತಾಳೆ, ತುಂಬಾನೇ ಕೋಪಿಷ್ಟ ಅವನು, ನಿಂಗೆ ಆದ್ರೆ ನಿನ್ ಕೈ ಸೀಟ್ ಹುಡ್ಕೋ ನೀನು ಅಂತ ಮನ್ಸಲ್ಲೇ ಅನ್ಕೋತಾಳೆ. ಮತ್ತೆ ಗೊಂಜಾಲೋ ಆ ಥರ ನಡ್ಕೊಂಡು ಕಷ್ಟಪಡ್ತಾ ಇರೋದನ್ನ ನೋಡಿ, ಪಾಪ ಪೂರ್ ಮ್ಯಾನ್ ಇಷ್ಟೊಂದು ಬೆವರನ್ನ ಸುರಿಸ್ತಾ ಇದ್ದಾನೆ ಅಂತ ಅವಳು ಕರುಣೆಯನ್ನು ಕೂಡ ಪಡ್ತಾಳೆ. ಹಾಗೆ ಡಾನ್ ಗೊಂಜಾಲೋ ಮತ್ತೆ ಜೊನಾಟೋ ಇಬ್ರು ಕೂಡ ಹಾಗೆ ಅವಳ ಕಡೆ ನಡ್ಕೊಂಡು ಬರ್ತಾ ಇರೋದನ್ನ ನೋಡಿ, ಎತ್ತಿನ ಗಾಡಿ ಕೂಡ ಇಷ್ಟೊಂದು ಧೂಳು ಎಬ್ಬಿಸ್ಕೊಂಡು ಬರಲ್ಲ, ಹಂಗೆ ಬರ್ತಾ ಇದಾರ ಇವರು ಅಂತ ಹೇಳ್ತಾಳೆ. ನೆಕ್ಸ್ಟ್ ಏನು ಹೇಳ್ತಾರೆ ನೋಡೋಣ. ಡಾನ್ ಗೊಂಜಾಲೋ, ಹ್ಯಾವ್ ದಿ ಪ್ರೀಸ್ಟ್ ಗಾನ್ ಎಟ್ ಜೊನಾಟೋ? ಜೊನಾಟೋ, ನೋ ಇಂಡೀಡ್ ಸಿನ್ನರ್, ದೇ ಆರ್ ಸ್ಟಿಲ್ ದೇರ್. ಆಗ ಡಾನ್ ಗೊಂಜಾಲೋ ಜೊನಾಟೋಗೂ ಕೇಳ್ತಾನೆ, ಅಲ್ಲಿ ಇದ್ದಂತಹ ಪ್ರೀಸ್ಟ್ಗಳೆಲ್ಲ ಹೋದ್ರಾ ಅಂತ ಕೇಳ್ತಾನೆ.
ಆಗ ಜೊನಾಟೋ ಇನ್ನೂ ಇಲ್ಲ ಸರ್, ಇನ್ನೂ ಅವರೆಲ್ಲ ಅಲ್ಲೇ ಇದ್ದಾರೆ ಅಂತ ಹೇಳ್ತಾನೆ. ಡಾನ್ ಗೊಂಜಾಲೋ, ದ ಅಥಾರಿಟೀಸ್ ಶುಡ್ ಪ್ಲೇಸ್ ಮೋರ್ ಬೆಂಚಸ್ here for these sunny mornings. Well, I suppose I must resign myself and sit on the bench with the old lady. Muttering to himself, he sits at the extreme end of the Donna Laura's bench and looks at her indigently, touches his hat as he greets her good morning. ಆಗ ಡಾನ್ ಗೊಂಜಾಲೋ ಹೇಳ್ತಾನೆ, ಈ ಪಾರ್ಕಲ್ಲಿ ಇರುವಂತಹ ಈ ಅಥಾರಿಟಿ ಅವರು ಸ್ವಲ್ಪ ಜಾಸ್ತಿ ಬೆಂಚಸ್ನ ಪ್ಲೇಸ್ ಮಾಡಬೇಕಪ್ಪ ಈ ಸನ್ನಿ ಮಾರ್ನಿಂಗಲ್ಲಿ, ಇಲ್ಲ ಅಂದರೆ ಕಷ್ಟ ಆಗುತ್ತೆ ಅಂತ ಹೇಳ್ತಾನೆ. ಆವಾಗ ಅವನು ಇನ್ನೇನು ಮಾಡೋದು, ಸರಿ ನನಗೆ ನಾನೇ ಸೋತು ಇವಾಗ ಹೋಗಿ ಆ ಓಲ್ಡ್ ಲೇಡಿ ಕೂತಿರೋಂಥ ಬೆಂಚಲ್ಲಿ ಕೂತ್ಕೋಬೇಕು ಅಂತ ಅವನೇ ಮರ್ಮರಿಂಗ್ ಮಾಡಿಕೊಂಡು ಹೋಗಿ ಆ ಎಕ್ಸ್ಟ್ರೀಮ್ ಅವಳು ಈ ತುದಿಯಲ್ಲಿ ಕೂತಿದ್ರೆ ಬೆಂಚಲ್ಲಿ ಅವನಿನ್ನು ಆ ತುದಿಗೆ ಹೋಗಿ ನಿಧಾನಕ್ಕೆ ಹೋಗಿ ಕೂತ್ಕೋತಾನೆ. ಹೋಗಿ ಕುತ್ಕೊಂಡು ಗುಡ್ ಮಾರ್ನಿಂಗ್ ಅಂತ ಹೇಳ್ಬಿಟ್ಟು ಕುತ್ಕೋತಾನೆ. ಈಗ ಡೋನಾ ಲೋರಾ ಏನು ಹೇಳ್ತಾಳೆ ಅಂತ ನೋಡೋಣ. ಡೋನಾ ಲೋರಾ, ವಾಟ್, ಯು ಆರ್ ಹಿಯರ್ ಅಗೈನ್? ಡೋನಾ ಲೋರಾ ಹೇಳ್ತಾಳೆ, ಏನೋ ನೀನು ಮತ್ತೆ ಇಲ್ಲಿಗೆ ಬಂದ್ಯಾ ಅಂತ ಕೇಳ್ತಾಳೆ. ಆಗ ಡಾನ್ ಗೊಂಜಾಲೋ, ಐ ರಿಪೀಟ್ ದಟ್ ವಿ ಹ್ಯಾವ್ ನಾಟ್ ಮ್ಯಾಟ್. ಆಗ ಡಾನ್ ಗೊಂಜಾಲೋ ಹೇಳ್ತಾಳೆ, ನೀ ಈ ಥರ ಗೊತ್ತಿರೋ ಥರ ನನ್ನ ಜೊತೆ ಜಗಳ ಆಡೋಕ್ಕೆ ನಾವು ಇದಕ್ಕೆ ಮುಂಚೆ ಯಾವತ್ತೂ ಮೀಟ್ ಮಾಡಿಲ್ಲ ಅಂತ ಮತ್ತೆ ಹೇಳ್ತಾನೆ. ಆಗ ಡೋನಾ ಲೋರಾ, ಐ ವಾಸ್ ರೆಸ್ಪಾಂಡಿಂಗ್ ಟು ಯುವರ್ ಸಲ್ಯೂಟ್. ಆಗ ಡೋನಾ ಲೋರಾ ಹೇಳ್ತಾಳೆ, ನೀನು ನನಗೆ ಗುಡ್ ಮಾರ್ನಿಂಗ್ ಅಂತ ಹೇಳ್ದೆ ಅಲ್ಲ, ಅದಕ್ಕೆ ನಾನೀಗ ಹೇಳ್ತಿರೋದು ಅಂತ ಹೇಳ್ತಾಳೆ. ಆಗ ಡಾನ್ ಗೊಂಜಾಲೋ, ಗುಡ್ ಮಾರ್ನಿಂಗ್ ಶುಡ್ ಬಿ ಆನ್ಸರ್ಡ್ ಬೈ ಗುಡ್ ಮಾರ್ನಿಂಗ್ ಆ್ಯಂಡ್ ದಟ್ ಈಸ್ ಆಲ್ ಯು ಶುಡ್ ಹ್ಯಾವ್ ಸೆಡ್. ಆಗ ಡಾನ್ ಗೊಂಜಾಲೋ ಹೇಳ್ತಾನೆ, ಯಾರಾದರೂ ಗುಡ್ ಮಾರ್ನಿಂಗ್ ಅಂತ ಹೇಳಿದ್ರೆ ನೀವು ಕೂಡ ವಾಪಸ್ ಗುಡ್ ಮಾರ್ನಿಂಗ್ ಅಂತ ಹೇಳಬೇಕು ಅಷ್ಟೇ ಅಂತ ಹೇಳ್ತಾನೆ. ಡೋನಾ ಲೋರಾ, ಯು ಶುಡ್ ಹ್ಯಾವ್ ಆಸ್ಕ್ಡ್ ಪರ್ಮಿಷನ್ ಟು ಸಿಟ್ ಆನ್ ದಿಸ್ ಬೆಂಚ್ ವಿಚ್ ಇಸ್ ಮೈನ್. ಆಗ ಡೋನಾ ಲೋರಾ ಹೇಳ್ತಾಳೆ, ನೀನು ಈ ಬೆಂಚ್ ಮೇಲೆ ಕುತ್ಕೊಳ್ಳೋದಕ್ಕಿಂತ ಮುಂಚೆ ನೀನು ಮೊದಲು ನನ್ನ ಪರ್ಮಿಷನ್ನ ಕೇಳಬೇಕಾಗಿತ್ತು, ಯಾಕೆಂದರೆ ಈ ಬೆಂಚ್ ನಂದು ಅಂತ ಹೇಳ್ತಾಳೆ. ಆಗ ಡಾನ್ ಗೊಂಜಾಲೋ ಏನು ಹೇಳ್ತಾನೆ ಅಂದರೆ, ದ ಬೆಂಚಸ್ ಇಯರ್ ಆರ್ ಪಬ್ಲಿಕ್ ಪ್ರಾಪರ್ಟಿ. ಈ ಬೆಂಚು ಯಾರ್ದು ಅಲ್ಲ, ಈ ಬೆಂಚು ಪಬ್ಲಿಕ್ ಪ್ರಾಪರ್ಟಿ ಅಂತ ಹೇಳ್ತಾನೆ. ಆಗ ಡೋನಾ ಲೋರಾ, ವೈ ಯು ಸೆಟ್ ದಿ ಒನ್ ದಿ ಪ್ರೀಸ್ಟ್ ವಾಸ್ ಯುವರ್ಸ್. ಆಗ ಡೋನಾ ಲೋರಾ ಹೇಳ್ತಾಳೆ, ಯಾಕೆ ಅವಾಗ ನೀನು ಹೇಳ್ತಾ ಇದ್ದೆ ಅಲ್ಲಿ ಇದ್ದಂತಹ ಪ್ರೀಸ್ಟ್ಗಳು ಕೂತಿರುವಂಥ ಬೆಂಚ್ ನಂದು ಅಂತ ಹೇಳ್ತಾಳೆ. ಅದಕ್ಕೆ ಡಾನ್ ಗೊಂಜಾಲೋ, ವೆರಿ ವೆಲ್, ಐ ಹ್ಯಾವ್ ನಥಿಂಗ್ ಮೋರ್ ಟು ಸೇ ಬಿಟ್ವೀನ್ ಎಸ್ಟೇಟ್. Sinner old lady, she ought to be at home knitting and counting her beads. ಆಗ ಡಾನ್ ಗೊಂಜಾಲೋ ಹೇಳ್ತಾನೆ, ಸರಿ ನನಗೆ ಹೇಳೋದಕ್ಕೇನೂ ಇಲ್ಲ ಅಂತ ಹೇಳ್ಬಿಟ್ಟು ಅವನೇ ಮರ್ಮರ್ ಮಾಡ್ಕೊಳ್ಳೋಕೆ ಶುರು ಮಾಡ್ತಾನೆ. ಆಗ ಡೋನಾ ಲೋರಾ ಏನು ಹೇಳ್ತಾಳೆ ಅಂದರೆ, ಡೋಂಟ್ ಗ್ರಂಬಲ್ ಎನಿ ಮೋರ್, ಐ ಆಮ್ ನಾಟ್ ಗೋಯಿಂಗ್ ಟು ಲೀವ್ ಜಸ್ಟ್ ಟು ಪ್ಲೀಸ್ ಯು. ಆಗ ಡೋನಾ ಲೋರಾ ಹೇಳ್ತಾಳೆ, ಸುಮ್ಮನೆ ಮರ್ಮರ್ ಮಾಡಬೇಡ ಅಥವಾ ಗೊಣಗಬೇಡ, ನಾನು ನಿನ್ನನ್ನು ಸುಮ್ಮನೆ ಬಿಡಲ್ಲ ಹಾಗೇನೆ ಅಂತ ಹೇಳ್ತಾಳೆ. ಆಗ ಡಾನ್ ಗೊಂಜಾಲೋ ಹೇಳ್ತಾನೆ, ಬ್ರಷಿಂಗ್ ದಿ ಡಸ್ಟ್ ಫ್ರಮ್ ಹಿಸ್ ಶೂಸ್ ವಿತ್ ಹಿಸ್ ಹ್ಯಾಂಡ್ಕರ್ಚೀಫ್, ಇಫ್ ದಿ ಗ್ರೌಂಡ್ ವರ್ ಸ್ಪ್ರಿಂಕಲ್ಡ್ ಎ ಲಿಟಲ್ ಇಟ್ ವುಡ್ ಬಿ ಎ ಇಂಪ್ರೂವ್ಮೆಂಟ್. ಮತ್ತೆ ಡಾನ್ ಗೊಂಜಾಲೋ ತನ್ನ ಹತ್ರ ಇದ್ದಂತಹ ಕರ್ಚಿಫಿನ ತೆಗೆದು ತನ್ನ ಶೂ ಮೇಲೆ ಆಗಿರುವಂತಹ ಡಸ್ಟನ್ನು ನಿಧಾನಕ್ಕೆ ಒರೆಸ್ಕೊಳ್ತಾ, ಈ ಮಣ್ಣು ಒಂದು ಸ್ವಲ್ಪ ಆಗಿರಿದ್ರೆ ಸರಿ ಹೋಗ್ತಿತ್ತು, ನೀಟಾಗಿ ಒರೆಸ್ಬೋದಿತ್ತು, ಶೂಸ್ ಎಲ್ಲ ನೀಟಾಗಿ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಅನ್ಕೋತಾ ಇರ್ತಾನೆ. ನೆಕ್ಸ್ಟು ಡೋನಾ ಲೋರಾ, ಡು ಯು ಯೂಸ್ ಯುವರ್ ಹ್ಯಾಂಡ್ ಕರ್ಚಿಫ್ ಆಸ್ ಎ ಶೂ ಬ್ರಷ್. ಆಗ ಡೋನಾ ಲೋರಾ ಹೇಳ್ತಾಳೆ, ನೀನು ನಿನ್ನ ಹ್ಯಾಂಡ್ ಕರ್ಚಿಫನ್ನು ಶೂ ಬ್ರಷ್ ಆಗಿ ಯೂಸ್ ಮಾಡ್ತೀರಾ ಅಂತ ಕೇಳ್ತಾಳೆ. ಡಾನ್ ಗೊಂಜಾಲೋ, ವೈ ನಾಟ್. ಆಗ ಡಾನ್ ಗೊಂಜಾಲೋ ಹೇಳ್ತಾನೆ, ಯಾಕೆ ಮಾಡಬಾರ್ದು ಅಂತ ಕೇಳ್ತಾನೆ. ಡೋನಾ ಲೋರಾ, ಡು ಯು ಯೂಸ್ ಎ ಶೂ ಬ್ರಷ್ ಆಸ್ ಎ ಹ್ಯಾಂಡ್ ಕರ್ಚಿಫ್. ಆಗ ಡೋನಾ ಲೋರಾ ಕೇಳ್ತಾಳೆ, ಹೌದಾ, ಹಾಗಾದರೆ ನೀವು ನಿಮ್ಮ ಶೂ ಬ್ರಷ್ನ ಹ್ಯಾಂಡ್ ಕರ್ಚಿಫ್ ಆಗಿ ಯೂಸ್ ಮಾಡ್ತೀರಾ ಅಂತ ಕೇಳ್ತಾಳೆ. ಆಗ ಡಾನ್ ಗೊಂಜಾಲೋ ಹೇಳ್ತಾನೆ, ವಾಟ್ ರೈಟ್ ಹ್ಯಾವ್ ಯು ಟು ಕ್ರಿಟಿಸೈಸ್ ಮೈ ಆ್ಯಕ್ಷನ್ಸ್. ನಿಮ್ಗೆ ಏನು ಹಕ್ಕಿದೆ ನನ್ನನ್ನು ಟೀಕ್ಸೋದಕ್ಕೆ ಅಂತ ಕೇಳ್ತಾನೆ. ಆಗ ಡೋನಾ ಲೋರಾ, ಎ ನೇಬರ್ಸ್ ರೈಟ್ ಅಂತ ಹೇಳ್ತಾಳೆ, ಅಂದರೆ ಅದು ನೇಬರ್ಸ್ ಹಕ್ಕು ಅಂತ ಕೇಳ್ತಾಳೆ. ಆಗ ಡಾನ್ ಗೊಂಜಾಲೋ, ಜುನಾಟೋ ಮೈ ಬುಕ್, ಐ ಡೋಂಟ್ ಕೇರ್ ಟು ಲಿಸನ್ ಟು ನಾನ್ ಸೆನ್ಸ್. ಆಗ ಗೊಂಜಾಲೋ ಜುನಾಟೋ ಹತ್ರ ಕೂಗಿ ಅವನನ್ನು, ಜುನಾಟೋ ನನ್ನ ಬುಕ್ ಕೊಡು, ನನಗೆ ಈ ನಾನ್ ಸೆನ್ಸ್ನೆಲ್ಲ ಕೇಳಿಸ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ, ಐ ಡೋಂಟ್ ಕೇರ್ ಅಂತ ಹೇಳ್ತಾನೆ. ಡೋನಾ ಲೋರಾ, ಯು ಆರ್ ವೆರಿ ಪೊಲೈಟ್. ಆಗ ಡೋನಾ ಲೋರಾ ವ್ಯಂಗ್ಯವಾಗಿ, ಓ ನೀನು ತುಂಬಾ ಸೈಲೆಂಟ್ ಅಂತ ಹೇಳ್ತಾಳೆ. ಆಗ ಡಾನ್ ಗೊಂಜಾಲೋ, ಪಾರ್ಡನ್ ಮೀ ಸನರಾ, ಬಟ್ ನೆವರ್ ಇಂಟರ್ಫಿಯರ್ ವಿತ್ ವಾಟ್ ಡಸ್ ನಾಟ್ ಕನ್ಸರ್ನ್ ಯು. ಆಗ ಡಾನ್ ಗೊಂಜಾಲೋ ಹೇಳ್ತಾನೆ, ಕ್ಷಮಿಸಿ ನನ್ನನ್ನು ಮೇಡಮ್, ಆದರೆ ನಿಮಗೆ ಏನು ಸಂಬಂಧ ಇಲ್ವೋ ಅದಕ್ಕೆ ನೀವು ಮಧ್ಯೆ ತಲೆ ಹಾಕೋದಕ್ಕೆ ನೀವು ಯಾವತ್ತೂ ಹೋಗಬೇಡಿ ಅಂತ ಹೇಳ್ತಾನೆ. ಆಗ ನೆಕ್ಸ್ಟ್ ಡೋನಾ ಲೋರಾ, ಐ ಜನರಲಿ ಸೇ ವಾಟ್ ಐ ಥಿಂಕ್. ಆಗ ಡೋನಾ ಲೋರಾ ಹೇಳ್ತಾಳೆ, ನನಗೇನು ತಲೆಗೆ ಬರುತ್ತೋ ಅದನ್ನು ನಾನು ಹೇಳ್ತೀನಿ ಅಂತ ಹೇಳ್ತಾಳೆ. ಡಾನ್ ಗೊಂಜಾಲೋ, ಆ್ಯಂಡ್ ಮೋರ್ ಟು ದಿ ಸೇಮ್ ಎಫೆಕ್ಟ್, ಗಿವ್ ಮೀ ದಿ ಬುಕ್ ಜೊನಾಟೋ.
ಆಗ ಡಾನ್ ಗೊಂಜಾಲೋ ಮತ್ತೆ ಜೊನಾಟೋನ ಕೂಗ್ಬಿಟ್ಟು ನನ್ನ ಬುಕ್ನ ಕೊಡು ಅಂತ ಕೇಳ್ತಾನೆ. ಆಗ ಜೊನಾಟೋ, ಹಿಯರ್ ಸೆನರ್. ಜೊನಾಟೋ ಟೇಕ್ಸ್ ಎ ಬುಕ್ ಫ್ರಮ್ ಹಿಸ್ ಪಾಕೆಟ್, ಹ್ಯಾಂಡ್ಸ್ ಇಟ್ ಟು ಡಾನ್ ಗೊಂಜಾಲೋ, ದೆನ್ exits by right. Don Gonzalo, casting indignant glances at Donna Laura, puts on an enormous pair of glasses, takes from his pocket a reading glass, adjusts both to suit him and opens his book. ಆಗ ಜೊನಾಟೋ ತಗೊಳ್ಳಿ ಸರ್ ಅಂತ ಅಂದ್ಬಿಟ್ಟು ಅವನ ಹತ್ರ ಇದ್ದಂತಹ ಬುಕ್ನ ಅವನ ಪಾಕೆಟಿಂದ ತೆಗೆದು ಡಾನ್ ಗೊಂಜಾಲೋಗೆ ಕೊಟ್ಬಿಟ್ಟು ಅಲ್ಲಿಂದ ಜೊನಾಟೋ ಹೊರಡ್ತಾನೆ. ಆಗ ಗೊಂಜಾಲೋ ಬುಕ್ಕನ್ನ ಓದೋದಕ್ಕೆ ಏನು ಮಾಡ್ತಾನೆ ಅಂತಂದರೆ ತನ್ನ ಹತ್ರ ಪಾಕೆಟಲ್ಲಿ ಇದ್ದಂತಹ ಗ್ಲಾಸನ್ನು ತೆಗೆದು ರೀಡಿಂಗ್ ಗ್ಲಾಸನ್ನು ಕಣ್ಣಿಗೆ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋತಾನೆ. ಹಾಗೆ ರೀಡಿಂಗ್ ಗ್ಲಾಸನ್ನು ಅಡ್ಜಸ್ಟ್ ಮಾಡಿಕೊಂಡು ನಿಧಾನವಾಗಿ ಬುಕ್ಕನ್ನು ತೆಗಿತಾನೆ. ಡೋನಾ ಲೋರಾ, ಐ ಥಾಟ್ ಯು ಆರ್ ಟೇಕಿಂಗ್ ಔಟ್ ಎ ಟೆಲಿಸ್ಕೋಪ್. ಆಗ ಡೋನಾ ಲೋರಾ ಗೊಂಜಾಲೋಗೆ ಅವನು ಕನ್ನಡಕ ತಗೊಂಡಿದ್ದನ್ನ ನೋಡ್ಬಿಟ್ಟು ಹಾಸ್ಯ ಮಾಡ್ತಾಳೆ. ಎಲ್ಲೋ ನೀನು ಟೆಲಿಸ್ಕೋಪ್ ತಗೋತಾ ಇದೆಯೇನೋ ಅಂತ ಅನ್ಕೊಂಡೆ ಅಂತಾಳೆ. ಆಗ ಡಾನ್ ಗೊಂಜಾಲೋ, ವಾಸ್ ದಟ್ ಯು? ಡೋನಾ ಲೋರಾ, ಯುವರ್ ಸೈಟ್ ಮಸ್ಟ್ ಬಿ ನೀನ್. ಡಾನ್ ಗೊಂಜಾಲೋ, ನೀರ್ ದ್ಯಾನ್ ಯುವರ್ಸ್ ಇಸ್. ಡೋನಾ ಲೋರಾ, ಎಸ್, ಎವಿಡೆಂಟ್ಲಿ. Don Gonzalo has the hairs and partridges. Donna Laura, do you hunt? Don Gonzalo, I did, and even now. Donna Laura, oh yes, of course. ಆಗ ಡಾನ್ ಗೊಂಜಾಲೋ ಮತ್ತೆ ಶುರು ಮಾಡಿದ್ರಲ್ಲ ಅನ್ಕೋತಾನೆ. ಡೋನಾ ಲೋರಾ, ನಿನ್ನ ಕಣ್ಣಿನ ದೃಷ್ಟಿಯಲ್ಲೂ ಸರಿಯಾಗಿ ಕಾಣಿಸ್ತಿಲ್ಲ ಅನ್ಸುತ್ತೆ ಅಂತ ಟೀಕೆ ಮಾಡ್ತಾಳೆ. ಆಗ ಡಾನ್ ಗೊಂಜಾಲೋ, ನಿಮ್ಗಿಂತ ಚೆನ್ನಾಗೇ ಕಾಣಿಸುತ್ತೆ ಅಂತ ಹೇಳ್ತಾನೆ. ಆಗ ಡೋನಾ ಲೋರಾ, ಹೌದಾ? ಆಗ ಡಾನ್ ಗೊಂಜಾಲೋ, ನಿನಗೆ ಚೆನ್ನಾಗಿ ಕಾಣಿಸುತ್ತಾ ಅಂತ ಕೇಳ್ತಾಳೆ. ಆಗ ಡೋನಾ ಲೋರಾ, ಹೌದು, ತುಂಬ ಸ್ಪಷ್ಟವಾಗಿ ಕಾಣಿಸುತ್ತೆ ಅಂತ ಹೇಳ್ತಾಳೆ. ಆಗ ಡಾನ್ ಗೊಂಜಾಲೋ, ಮೊಲಗಳನ್ನು ಕೇಳಬೇಕಾದ್ರೆ ಅಂತ ಕೇಳ್ತಾಳೆ. ಆಗ ಲೋರಾ, ಹೌದಾ, ನೀನು ಬೇಟೆ ಆಡ್ತೀಯಾ ಅಂತ ಕೇಳ್ತಾಳೆ. ಅದಕ್ಕೆ ಗೊಂಜಾಲೋ ಹೇಳ್ತಾನೆ, ಹೌದು, ನಾನು ಬೇಟೆ ಆಡಿದ್ದೀನಿ, ಇವಾಗಲೂ ಕೂಡ ಬೇಟೆ ಆಡ್ತೀನಿ ಅಂತ ಹೇಳ್ತಾನೆ, ನಾನು ಬೇಟೆಗಾರ ಅಂತ ಹೇಳ್ತಾನೆ. ಅದಕ್ಕೆ ಲೋರಾ ಹೇಳ್ತಾಳೆ, ಹೌದಾ, ಓ ಇರ್ಬೋದೇನೋ ಅಂತ ಹೇಳ್ತಾಳೆ. ಅದಕ್ಕೆ ಡಾನ್ ಗೊಂಜಾಲೋ ಏನು ಹೇಳ್ತಾನೆ, ಸಿನಾರಾ, ಎವ್ರಿ ಸಂಡೇ ಐ ಟೇಕ್ ಮೈ ಗನ್ ಆ್ಯಂಡ್ ಡಾಗ್, ಯು ಅಂಡರ್ಸ್ಟ್ಯಾಂಡ್, ಆ್ಯಂಡ್ ಐ ಗೋ ಟು ಒನ್ ಆಫ್ ಮೈ ಎಸ್ಟೇಟ್ಸ್ ನಿಯರ್ ಅರವಾಕ ಆ್ಯಂಡ್ ಕಿಲ್ ಟೈಮ್. ಆಗ ಡಾನ್ ಗೊಂಜಾಲೋ ಹೇಳ್ತಾನೆ, ಹೌದು, ನಾನು ಎವ್ರಿ ಸಂಡೇ ನಂದು ಗನ್ ಮತ್ತು ನಂದು ಡಾಗ್ನ ಕರ್ಕೊಂಡು ನಾನು ನಂದೊಂದು ಎಸ್ಟೇಟ್ ಇದೆ ಅರವಾಕ ಹತ್ರ, ಅಲ್ಲಿಗೆ ಹೋಗ್ತೀನಿ, ಅದು ನನ್ನ ಕಿಲ್ ಟೈಮ್ ಅಂತ ಹೇಳ್ತಾನೆ. ಆಗ ಲೋರಾ ಏನು ಹೇಳ್ತಾಳೆ ಅಂದರೆ, ಎಸ್, ಕಿಲ್ ಟೈಮ್, ದಟ್ ಈಸ್ ಆಲ್ ಯು ಕಿಲ್. ಲೋರಾ ಹೇಳ್ತಾಳೆ, ಹೌದು, ಕಿಲ್ ಟೈಮ್, ಬರೀ ಟೈಮ್ ಮಾತ್ರ ನಿನ್ನ ಕೈಲಿ ಕಿಲ್ ಮಾಡೋಕ್ಕಾಗೋದು ಅಂತ ಹೇಳ್ತಾಳೆ. ಡಾನ್ ಗೊಂಜಾಲೋ, ಡೂ ಯು ಥಿಂಕ್ ಸೊ? ಐ ಕುಡ್ ಶೋ ಯು ಎ ವೈಲ್ಡ್ ಬರ್ಡ್ಸ್ ಹೆಡ್ ಇನ್ ಮೈ ಸ್ಟಡಿ. ಆಗ ಡಾನ್ ಗೊಂಜಾಲೋ ಹೇಳ್ತಾನೆ, ನಿನ್ಗೆ ಹಂಗೆ ಅನ್ಸುತ್ತಾ? ನಿಂಗೆ ಬೇಕು ಅಂತಂತಂದರೆ ನಾನು ಬೇಟೆ ಆಡಿರುವಂತಹ ಕಾಡಂದಿದ್ದು ತಲೆನ ನಿನಗೆ ತೋರಿಸ್ತೀನಿ ಅಂತ ಹೇಳ್ತಾನೆ. ಡೋನಾ ಲೋರಾ, ಎಸ್, ಆ್ಯಂಡ್ ಐ ಕುಡ್ ಶೋ ಯು ಎ ಟೈಗರ್ ಸ್ಕಿನ್ ಇನ್ ಮೈ ಬಾಡಿ, ಆರ್ ವಾಟ್ ಡಸ್ ದಟ್ ಪ್ರೂವ್? ಹೌದಾ, ನಾನು ಕೂಡ ನಿನಗೆ ಟೈಗರ್ನ ಚರ್ಮನ ನಿನಗೆ ತೋರಿಸ್ತೀನಿ ನನ್ನ ಮನೆಯಲ್ಲಿ, ಹಾಗಾದರೆ ಅದೇನಂತ ಪ್ರೂವ್ ಮಾಡುತ್ತೆ ಅಂತ ಹೇಳ್ತಾಳೆ. ಆಗ ಡಾನ್ ಗೊಂಜಾಲೋ ಹೇಳ್ತಾನೆ, ವೆರಿ ವೆಲ್ ಸೆನೋರಾ, ಪ್ಲೀಸ್ ಅಲೋ ಮೀ ಟು ರೀಡ್, ಎನಫ್ ಕಾನ್ವರ್ಸೇಷನ್. ಆಗ ಡಾನ್ ಗೊಂಜಾಲೋ ಹೇಳ್ತಾನೆ, ಸರಿ ಆಯಿತು ಮೇಡಮ್, ಸಾಕು ಮಾತಾಡಿದ್ದು, ನನಗೆ ದಯವಿಟ್ಟು ನನಗೆ ಓದೋದಕ್ಕೆ ಬಿಡಿ ಅಂತ ಕೇಳ್ಕೊತಾನೆ. ಆಗ ಲೋರಾ ಏನು ಹೇಳ್ತಾಳೆ, ವೆಲ್ ಯು ಸಬ್ಸೈಡ್ ದೆನ್, ಸರಿ ಓದು ಹಾಗಾದ್ರೆ ಅಂತ ಹೇಳ್ತಾಳೆ. ಡಾನ್ ಗೊಂಜಾಲೋ, ಬಟ್ ಫಸ್ಟ್ ಐ ಶುಡ್ ಟೇಕ್ ಎ ಪಿಂಚ್ ಆಫ್ ಸ್ನಫ್, ಟೇಕ್ಸ್ ಆಫ್ ಸ್ನಫ್ ಬಾಕ್ಸ್, ವಿಲ್ ಯು ಹ್ಯಾವ್ ಸಮ್? ಆಫರ್ಸ್ ಬಾಕ್ಸ್ ಟು ಡೋನಾ ಲೋರಾ. ಡೋನಾ ಲೋರಾ, ಇಫ್ ಇಟ್ ಈಸ್ ಗುಡ್. ಡಾನ್ ಗೊಂಜಾಲೋ, ಇಟ್ ಈಸ್ ಆಫ್ ದಿ ಫೈನೆಸ್ಟ್, ಯು ವಿಲ್ ಲೈಕ್ ಇಟ್. Donna Laura, taking pinch of snuff, it clears my head. Don Gonzalo, and mine. Donna Laura, do you sneeze? Don Gonzalo, yes Senora, 3 times. Donna Laura, and so do I. What a coincidence. After taking the snuff, they awaited the sneezes both anxiously and seized alternately 3 times each. ಓದು ಆಯಿತು ಬುಕ್ನ ಅಂತ ಹೇಳ್ತಾಳಲ್ವ ಡೋನಾ ಲೋರಾ. ಆವಾಗ ಗೊಂಜಾಲೋ ಹೇಳ್ತಾನೆ, ನಾನು ಫಸ್ಟ್ ಬುಕ್ ಓದೋದಕ್ಕಿಂತ ಮುಂಚೆ ನಾನು ಮೂಗಿಗೆ ನಶೆ ಹಾಕ್ತಾರಲ್ವ, ಒಂದು ಚಿಕ್ಕ ನಶೆ ಡಬ್ಬಿನ ತೊಗೊಂಡು, ನಾನು ಫಸ್ಟ್ ಈ ಥರ ನಶೆ ಹಾಕಬೇಕು ಅಂತ ಹೇಳಿಬಿಟ್ಟು ಅವ್ನ ಪಾಕೆಟಿಂದ ಒಂದು ಚಿಕ್ಕ ನಶೆ ಡಬ್ಬಿನ ತೆಗಿತಾನೆ. ಅವರು ಕೂಡ ನಶೆ ತಗೋತೀರಾ ಅಂತ ಲೋರಾಗೆ ಅವನು ಆ ಸ್ನಫ್ ಬಾಕ್ಸ್ನ ಅವನು ತೋರಿಸ್ತಾನೆ. ಆಗ ಲೋರಾ ಹೇಳ್ತಾಳೆ, ಚೆನ್ನಾಗಿದ್ರೆ ಮಾತ್ರ ತಗೋತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಗೊಂಜಾಲೋ ಹೇಳ್ತಾನೆ, ಇದು ತುಂಬಾ ಚೆನ್ನಾಗಿದೆ, ನೀವು ಖಂಡಿತ ಇಷ್ಟಪಡ್ತೀರಾ ಅಂತ ಹೇಳ್ತಾನೆ. ಆಗ ಲೋರಾ ಒಂದು ಸ್ವಲ್ಪ ಅಲ್ಲಿ ಏನಿರುತ್ತೆ ಆ ನಶೆನ ತಗೊಂಡು
ಮೂಗತ್ರ ಇಟ್ಕೊಳ್ತಾಳೆ. ಆಮೇಲೆ ಹೇಳ್ತಾಳೆ, ಓ ಇದು ನನ್ನ ಹೆಡ್ಡನ್ನು ತುಂಬ ನನ್ನ ಮೈಂಡ್ ಕ್ಲಿಯರ್ ಮಾಡ್ತು ಅಂತ ಹೇಳ್ತಾನೆ. ಗೊಂಜಾಲು ಹೇಳ್ತಾನೆ, ನನ್ನ ಮೈಂಡ್ನು ಕೂಡ ಕ್ಲಿಯರ್ ಮಾಡ್ತು ಅಂತ ಹೇಳ್ತಾನೆ. ಆಗ ಲೋರಾ ಹೇಳ್ತಾಳೆ, ನೀವು ಸ್ನೀಸ್ ಮಾಡಿದ್ರಾ ಅಂತ. ಸ್ನೀಸ್ ಅಂದರೆ ಏನು, ಅಕ್ಷಿ ಅಂತ ಬರುತ್ತಲ್ಲ, ಅದನ್ನೇ ಸ್ನೀಸ್ ಅಂತ ಹೇಳೋದು. ಆಗ ಗೊಂಜಾಲು ಹೇಳ್ತಾನೆ, ಹೌದು 3 ಸಲ ಸ್ನೀಸ್ ಮಾಡಿದೆ ಅಂತಾನೆ. ಆಗ ಲೋರಾ ಹೇಳ್ತಾಳೆ, ಹೌದಾ, ನಾನು ಕೂಡ 3 ಸಲ ಸ್ನೀಸ್ ಮಾಡಿದೆ, ಎಂಥ ಕೋಇನ್ಸಿಡೆನ್ಸ್ ನಮ್ಮದು ಅಂತ ಹೇಳ್ತಾಳೆ. ಹೀಗೆ ಅವರಿಬ್ಬರು ಕೂಡ ನಶೆನ ಅಥವಾ ಸ್ನಫ್ನ ತಗೊಂಡ್ಮೇಲೆ ಒಬ್ಬರಾದ್ಮೇಲೆ ಒಬ್ಬರು ಆಲ್ಟರ್ನೇಟಿವ್ ಆಗಿ 3 ಸಲ ಇಬ್ಬರು ಕೂಡ ಅಕ್ಷಿ ಅಂತಾರೆ ಅಥವಾ ಸ್ನೀಸ್ ಮಾಡ್ತಾರೆ. ಈಗ ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡೋಣ. ಡಾನ್ ಗೊಂಜಾಲೋ, ದೇರ್ ಐ ಫೀಲ್ ಬೆಟರ್. ಡೋನಾ ಲೋರಾ, ಸೊ ಡು ಐ, ದ ಸ್ನಫ್ ಹ್ಯಾಸ್ ಮೇಡ್ ಪೀಸ್ ಬಿಟ್ವೀನ್ ಅಸ್. ಈಗ ಇಲ್ಲಿ ಏನು ಹೇಳ್ತಾನೆ ಅಂದರೆ, ಡಾನ್ ಗೊಂಜಾಲೋ ಇವಾಗ ನನಗೆ ಒಂದು ಸ್ವಲ್ಪ ಬೆಟರ್ ಅನ್ನಿಸ್ತಾ ಇದೆ ಅಂತ ಹೇಳ್ತಾನೆ. ಈ ಸ್ನಫ್ ಅಥವಾ ನಶೆ ನಮ್ಮಿಬ್ರು ಮಧ್ಯೆ ಇದ್ದಂತಹ ಜಗಳನ ದೂರ ಮಾಡಿ ನಮ್ಮಿಬ್ರು ಮಧ್ಯೆ ಶಾಂತಿ ಅಥವಾ ಪೀಸನ್ನ ತಂತು ಅಂತ ಲೋರಾ ಹೇಳ್ತಾಳೆ. ಈಗ ಡಾನ್ ಗೊಂಜಾಲೋ, ಯು ವಿಲ್ ಎಕ್ಸ್ಕ್ಯೂಸ್ ಮೀ ಇಫ್ ಐ ರೀಡ್ ಅಲೌಡ್. ಈಗ ಡಾನ್ ಗೊಂಜಾಲೋ ಹೇಳ್ತಾನೆ, ನಿಮ್ಗೇನು ಪ್ರಾಬ್ಲಮ್ ಇಲ್ಲ ಅಂತಂದರೆ ನಾನು ಈ ಬುಕ್ನ ಜೋರಾಗಿ ಓದ್ಬೋದಾ ಅಂತ ಕೇಳ್ತಾನೆ. ಡಾನ್ ಲೋರಾ, ರೀಡ್ ಆ್ಯಸ್ ಲೌಡ್ ಆ್ಯಸ್ ಯು ಪ್ಲೀಸ್, ಯು ವಿಲ್ ನಾಟ್ ಡಿಸ್ಟರ್ಬ್ ಮೀ. ಅದಕ್ಕೆ ಲೋರಾ ಹೇಳ್ತಾಳೆ, ನಿಮಗೆ ಎಷ್ಟು ಜೋರಾಗುತ್ತೋ ಅಷ್ಟು ಜೋರಾಗಿ ಓದಿದ್ರಿಂದ ನನಗೇನು ಡಿಸ್ಟರ್ಬ್ ಆಗಲ್ಲ ಅಂತ ಹೇಳ್ತಾಳೆ. ಈಗ ನೆಕ್ಸ್ಟ್ ಡಾನ್ ಗೊಂಜಾಲೋ, ಆಲ್ ಲವ್ ಇಸ್ ಸ್ಯಾಡ್ ಬಟ್ ಸ್ಯಾಡ್ ಆ್ಯಸ್ ಇಟ್ ಈಸ್ ದಿ ಬೆಸ್ಟ್ ಥಿಂಗ್ ದಟ್ ವಿ ನೋ, ದಟ್ ಈಸ್ ಫ್ರಮ್ ಕ್ಯಾಂಪೋ ಅಮೋರ್. ಡೋನಾ ಲೋರಾ, Don Gonzalo, reading, the daughters of the mothers I once loved kiss me now as they would a graven image. Those lines, I take it, are in a humorous vein. Donna Laura laughing, I take them so too. Don Gonzalo, there are some beautiful poems in this book. Here, 20 years pass, he returns. Donna Laura, you cannot imagine how it affects me to see you reading with all those glasses. Don Gonzalo, can you read without any? Donna Laura, certainly. ಈಗ ಇಲ್ಲೇನಾಗುತ್ತೆ ಅಂತಂತಂದರೆ ಡಾನ್ ಗೊಂಜಾಲೋ ಜೋರಾಗಿ ಆ ಬುಕ್ಕನ್ನ ಓದೋದಕ್ಕೆ ಶುರು ಮಾಡ್ತಾನೆ. ಆ ಬುಕ್ಕನ್ನ ಬರೆದಿರೋರು ಕ್ಯಾಂಪೋ ಅಮೋರ್ ಅನ್ನುವಂತಹ ಲೇಖಕರು. ಅವ್ರು ಬರೆದಿರುವಂತಹ ಬುಕ್ಕನ್ನ ಅಲ್ಲಿರುವಂತಹ ಲೈನ್ಸನ್ನು ಜೋರಾಗಿ ಓದೋದಕ್ಕೆ ಶುರು ಮಾಡ್ತಾನೆ. ಅದಕ್ಕೆ ತಕ್ಕಂಗೆ ಲೋರಾ ಕೂಡ ರಿಯಾಕ್ಟ್ ಮಾಡ್ತಾ ಇರ್ತಾಳೆ. ಅವನು ಹೀಗೆ ಕಷ್ಟಪಟ್ಕೊಂಡು ಒಂದೊಂದೇ ಲೈನ್ ಬುಕ್ಕನ್ನ ಓದೋದನ್ನ ನೋಡಿ ಲೋರಾ ಹೇಳ್ತಾಳೆ, ಏನಿದು ಹೀಗೆ ಗ್ಲಾಸಸ್ ಹಾಕೊಂಡು ಇಷ್ಟು ನಿಧಾನಕ್ಕೆ ಹೆಂಗೆ ಓದ್ತಾ ಇದೆಯಲ್ಲ ಅಂತ. ಆಗ ಗೊಂಜಾಲೋ ಹೇಳ್ತಾಳೆ, ನೀನು ಈ ಗ್ಲಾಸಸ್ ಏನು ಇಲ್ದಾನೆ ಹಾಗೆ ಓದ್ತೀಯಾ ಅಂತ ಕೇಳ್ತಾನೆ. ಆಗ ಲೋರಾ ಹೇಳ್ತಾಳೆ, ಖಂಡಿತ ಅಂತ ಹೇಳ್ತಾಳೆ. ಆಗ ಡಾನ್ ಗೊಂಜಾಲೋ, ಅಟ್ ಯುವರ್ ಏಜ್ ಯು ಆರ್ ಜಸ್ಟಿಂಗ್. ಡೋನಾ ಲೋರಾ, ಪಾಸ್ ಮಿ ದಿ ಬುಕ್. Then takes book, reads aloud. 20 years pass, he returns, and each beholding the other exclaims, can it be that this is he? Heavens, is it she? ಡೋನಾ ಲೋರಾ ರಿಟರ್ನ್ಸ್ ದಿ ಬುಕ್ ಟು ಡಾನ್ ಗೊಂಜಾಲೋ. ಡೋನಾ ಲೋರಾ ಖಂಡಿತವಾಗ್ಲೂ ನಾನು ಓದ್ತೀನಿ ಅಂತ ಹೇಳಿದ್ನ ಕೇಳಿ ಡಾನ್ ಗೊಂಜಾಲೋ ಈ ವಯಸ್ಸಿನಲ್ಲಿ ನಿಜವಾಗ್ಲೂ ಕನ್ನಡಕ ಇಲ್ಲದೆ ಓದ್ತೀಯ ಅನ್ನೋ ಥರ ಆಶ್ಚರ್ಯವಾಗಿ ಕೇಳ್ತಾನೆ. ಆಗ ಡೋನಾ ಲೋರಾ ನನಗೆ ಬುಕ್ ಕೊಡು ಅಂತ ಕೇಳ್ತಾಳೆ. ಅವಳು ಡಾನ್ ಗೊಂಜಾಲೋಯಿಂದ ಬುಕ್ಕನ್ನು ಇಸ್ಕೊಂಡು ಅಲ್ಲಿರುವಂತಹ ಲೈನನ್ನು ಆರಾಮಾಗಿ ಸಲೀಸಾಗಿ ಓದ್ತಾಳೆ. ಮತ್ತು ಡೋನಾ ಲೋರಾ ಬುಕ್ಕನ್ನು ವಾಪಸ್ ಡಾನ್ ಗೊಂಜಾಲೋಗೆ ಕೊಡ್ತಾಳೆ. ಹೀಗೇನಾಗುತ್ತೆ ಅಂತ ನೋಡೋಣ. ಡಾನ್ ಗೊಂಜಾಲೋ, ಇಂಡೀಡ್ ಐ ಎನ್ವಿ ಯುವರ್ ವಂಡರ್ಫುಲ್ eyesight. Donna Laura, aside, I know every word by heart. Don Gonzalo, I am very fond of good verses, very fond. I even composed some in my youth. Donna Laura, good ones. Don Gonzalo, of all kinds. I was a great friend of Esperanza, Zorilla, Becker and others. I first met Zorilla in America. ಗೊಂಜಾಲೋ ಅವಳು ಕನ್ನಡಕ ಇಲ್ಲದೆ ಈ ವಯಸ್ಸಲ್ಲಿ ಇಷ್ಟು ಆರಾಮಾಗಿ ಓದೋದನ್ನು ನೋಡಿ, ವಾವ್, ನೀನು ಐಸೈಟ್ ಎಷ್ಟು ವಂಡರ್ಫುಲ್ ಆಗಿದೆ ಅಂತ ಹೊಗಳುತ್ತಾನೆ. ಆಗ ಡೋನಾ ಲೋರಾ ಮೆತ್ತಗೆ ಹೇಳ್ಕೊತಾಳೆ, ಅಯ್ಯೋ ನನಗೆ ಈ ಬುಕ್ಕಲ್ಲಿರೋ ಎಲ್ಲ ವರ್ಡ್ಸ್ ಕೂಡ ನನಗೆ ಫಸ್ಟೇ ಗೊತ್ತು ಅಂತ ಹೇಳ್ಕೊತಾಳೆ. ಯಾಕೆಂದರೆ ಅವಳು ಫಸ್ಟೇ ಈ ಬುಕ್ಕನ್ನು ಓದಿರ್ತಾಳೆ. ನೆಕ್ಸ್ಟ್ ಡಾನ್ ಗೊಂಜಾಲೋ ಆಗ ಹೇಳ್ತಾನೆ, ನನಗೆ ಪೊಯಮ್ಸ್ ಅಂದರೆ ತುಂಬ ಇಷ್ಟ. ನಾನು ಕೂಡ ನನ್ನ ವಯಸ್ಸಿನಲ್ಲಿದ್ದಾಗ ಎಷ್ಟೊಂದು ಪೊಯಮ್ಗಳನ್ನ ಕಂಪೋಸ್ ಮಾಡಿದ್ದೀನಿ ಅಂತ ಹೇಳ್ತಾಳೆ. ಆಗ ಡೋನಾ ಲೋರಾ ಯಾವ ಥರ ಪೊಯಮ್ಸ್ ಅಂತ ಕೇಳ್ತಾಳೆ. ಆಗ ಡಾನ್ ಗೊಂಜಾಲೋ ಹೇಳ್ತಾನೆ, ಎಲ್ಲ ರೀತಿಯಾದಂತಹ ಪೊಯಮ್ಸ್ ಅಂತ ಹೇಳ್ತಾನೆ. ಮತ್ತು ಅವನು ಹೇಳ್ತಾನೆ, ನನಗೆ ಎಷ್ಟೊಂದು ಪೊಯೆಟ್ಸು ಯಾರ್ಯಾರಪ್ಪ ಅಂತಂದರೆ ಎಸ್ಪ್ರಾನ್ಸಿರಾ, ಝೊರಿಲ್ಲಾ, ಬೆಕ್ವರ್, ಎಲ್ಲೋ ಹಲವು ಪೊಯೆಟ್ಸ್ ನನಗೆ ಗೊತ್ತು. ಅವರೆಲ್ಲ ನಾನು ಫಸ್ಟ್ ಝೊರಿಲ್ಲಾ ಅನ್ನುವಂತಹ ಕವಿಯನ್ನು ಮೀಟ್ ಮಾಡಿದ್ದು ಅಮೇರಿಕದಲ್ಲಿ ಅಂತ ಹೇಳ್ತಾನೆ.
ಈಗ ಅದಕ್ಕೆ ಡೋನಾ ಲೋರಾ ಏನು ಹೇಳ್ತಾಳೆ ಅಂತ ನೋಡೋಣ. ಡೋನಾ ಲೋರಾ, ವೈ ಯು ಹ್ಯಾವ್ ಬೀನ್ ಇನ್ ಅಮೆರಿಕಾ? Don Gonzalo, several times. The first time I went, I was only 6 years old. Donna Laura, you must have gone with Columbus in one of his caravels. Don Gonzalo, laughing, not quite as bad as that. I am old, I admit, but I did not know Ferdinand and Isabella. They both laugh. I was also a great friend of Campo Hammer. I met him in Valencia. I am a native of that city. ಗೊಂಜಾಲೋ, ನಾನು ಅಮೇರಿಕಾದಲ್ಲಿ ಜೊರೆಲ್ಲನ ಮೀಟ್ ಮಾಡಿದೆ ಅಂತ ಹೇಳ್ದಾಗ ಲೋರಾ ಕೇಳ್ತಾಳೆ, ಹೌದಾ, ನೀನು ಯಾಕೆ ಅಮೇರಿಕಕ್ಕೆ ಹೋಗಿದ್ದೆ ಅಂತ ಕೇಳ್ತಾಳೆ. ಆಗ ಗೊಂಜಾಲೋ ಹೇಳ್ತಾನೆ, ಎಷ್ಟೊಂದು ಸಲ ಹೋಗಿದ್ದೀನಿ, ನಾನು ಫಸ್ಟ್ ಟೈಮ್ ಅಮೇರಿಕಕ್ಕೆ ಹೋಗಿದ್ದು ನನಗೆ 6 ವರ್ಷ ಇರಬೇಕಾದ್ರೆ ಅಂತ ಹೇಳ್ತಾನೆ. ಆಗ ಲೋರಾ ಕೇಳ್ತಾಳೆ, ಮೇ ಬಿ ನೀನು ಕೊಲಂಬಸ್ ಜೊತೆ ಹೋಗಿರಬೇಕು ಅಂತ ಅವನಿಗೆ ಹಾಸ್ಯ ಮಾಡ್ತಾಳೆ. ಆಗ ಗೊಂಜಾಲೋ ನಗ್ತಾ ಹೇಳ್ತಾನೆ, ನನಗೆ ವಯಸ್ಸಾಗಿದ್ದೆ ನಿಜ, ಆದರೆ ಕೊಲಂಬಸ್ ಜೊತೆ ಹೋಗುವಷ್ಟು ವಯಸ್ಸು ನನಗಾಗಿಲ್ಲ ಅಂತ ಹೇಳ್ತಾನೆ. ಮತ್ತು ಹಾಗೆ ಗೊಂಜಾಲೋ ಹೇಳ್ತಾನೆ, ನಾನು ಲೇಖಕರಾದಂಥ ಕ್ಯಾಂಪೋ ಅಮರ್ ಅವರ ಒಬ್ಬ ಬೆಸ್ಟ್ ಫ್ರೆಂಡ್. ನಾನು ಫಸ್ಟ್ ಟೈಮ್ ಅವರನ್ನು ಮೀಟ್ ಮಾಡಿದ್ದು ವೆಲೆನ್ಸಿಯಾದಲ್ಲಿ, ಅದು ನನ್ನ ನೇಟಿವ್ ಸಿಟಿ ಅಂತ ಹೇಳ್ತಾನೆ. ಅದಕ್ಕೆ ಈಗ ಲೋರಾ ಏನು ಹೇಳ್ತಾಳೆ ನೋಡೋಣ. ಲಾರಾ, ಯು ಆರ್? Gonzalo, I was brought up there and there I spent my early youth. Have you ever visited that city? ಆಗ ಲಾರಾ, ನೀನು ಆ ಸಿಟಿ ಅವನಾ ಅಂತ ಕೇಳ್ತಾಳೆ. ಆಗ ಗೊಂಜಾಲೋ, ಹೌದು, ನಾನು ಅಲ್ಲೇ ಬೆಳೆದಿದ್ದು, ನಾನು ಯೂತ್ ಆಗಿದ್ದಾಗ ನಾನು ಅಲ್ಲೇ ಇದ್ದೆ ನನ್ನ ಬಾಲ್ಯದಲ್ಲಿ. ನೀವು ಯಾವತ್ತಾದರೂ ಸಿಟಿನ ವಿಸಿಟ್ ಮಾಡಿದ್ದೀರಾ ಅಂತ ಕೇಳ್ತಾನೆ. ಆಗ ಲೋರಾ ಹೇಳ್ತಾಳೆ, ಎಸ್ ಸಿನ್ನರ್, not far from Valencia there was a villa that, if still there, should retain memories of me. I spent several seasons there. I was many years ago. It was near the sea, hidden away among lemon and orange trees. They called it, let me see, what did they call it? Marisela. ಆಗ ಲಾರಾ ಹೇಳ್ತಾಳೆ, ಹೌದು, ತುಂಬ ದೂರ ಏನಲ್ಲ ವೆಲೆನ್ಸಿಯಾದಿಂದ, ಅಲ್ಲಿ ಒಂದು ವಿಲ್ಲಾ ಇತ್ತು, ಅದಿನ್ನೂ ಇರ್ಬೋದೇನೋ. ನಾನು ಎಷ್ಟೊಂದು ವರ್ಷಗಳನ್ನ ಅಲ್ಲಿ ಕಳೆದಿದ್ದೆ. ಎಷ್ಟೊಂದು ವರ್ಷಗಳ ಹಿಂದೆ ಒಂದು ಸಮುದ್ರದ ಹತ್ರ ಲೆಮನ್ ಮತ್ತು ಆರೆಂಜ್ ಟ್ರೀಯಿಂದ ಆವರಿಸ್ಕೊಂಡಿದೆ ಅಥವಾ ಹೈಡ್ ಆಗಿದೆ. ಅದನ್ನು ಏನಂತ ಕರೀತಾರೆ? ಹಾಂ, ಕರೆಕ್ಟ್, ಮಾರಿಸಲ್ಲ ಅಂತ ಹೇಳ್ತಾಳೆ. ಆಗ ಗೊಂಜಾಲೋ ಹೇಳ್ತಾಳೆ, ಸ್ಟ್ರಾಟಲ್ಡ್, ಮಾರಿಸಲ್ಲ. ಲಾರಾ, ಮಾರಿಸೆಲ್ಲ ಇಸ್ ದಿ ನೇಮ್ ಫೆಮಿಲಿಯರ್ ಟು ಯು? ಆಗ ಗೊಂಜಾಲೋ ತೊದಲುತ್ತಾ ಹೇಳ್ತಾನೆ, ಮಾರಿಸೆಲನಾ ಅಂತ. ಆಗ ಲಾರಾ ಹೇಳ್ತಾಳೆ, ಮಾರಿಸೆಲ, ಹೌದು, ನಿನಗೆ ಆ ನೇಮ್ ಗೊತ್ತಾ ಅಂತ ಕೇಳ್ತಾಳೆ. ನೆಕ್ಸ್ಟ್ ಗೊಂಜಾಲೋ ಏನು ಹೇಳ್ತಾನೆ ಅಂದರೆ, ಎಸ್, ವೆರಿ ಫ್ಯಾಮಿಲಿಯರ್. ಇಫ್ ಮೈ ಮೆಮೊರಿ ಸರ್ವ್ಸ್ ಮಿ ರೈಟ್, ಫಾರ್ ವಿ ಫರ್ಗೆಟ್ ಆಸ್ ವಿ ಗ್ರೋ ಓಲ್ಡ್. ದೇರ್ ಲಿವ್ಡ್ ಇನ್ ದಟ್ ವಿಲ್ಲಾ ದ ಮೋಸ್ಟ್ ಬ್ಯೂಟಿಫುಲ್ ವುಮೆನ್ ಐ ಹ್ಯಾವ್ ಎವರ್ ಸೀನ್, ಆ್ಯಂಡ್ ಐ ಅಶ್ಯೂರ್ ಯು ಐ ಹ್ಯಾವ್ ಸೀನ್ ಮೆನಿ. ಲೆಟ್ ಮಿ ಸಿ, ವಾಟ್ ವಾಸ್ ಹರ್ ನೇಮ್? ಲೋರಾ ಲೊರೆಂಟೆ. ಡೋನಾ ಲೋರಾ, ಸ್ಟ್ರಾಟಲ್, ಲೋರಾ ಲೊರೆಂಟೆ. ಗೊಂಜಾಲೋ, ಎಸ್. They look at each other ಇಂಟೆನ್ಸ್ಲಿ. ಆಗ ಗೊಂಜಾಲೋ ಹೇಳ್ತಾನೆ, ಹೌದು, ಆ ಹೆಸರು ನನಗೆ ತುಂಬ ಪರಿಚಿತ ಅಥವಾ ಫ್ಯಾಮಿಲಿಯರ್. ನಾನೀಗ ನನ್ನ ಮೆಮೊರಿನ ರೀಕಾಲ್ ಮಾಡ್ಕೋಬೇಕಾಗಿದೆ. ನಾವು ತುಂಬ ವಯಸ್ಸಾಗಿರೋದ್ರಿಂದ ನನಗೆ ಮರ್ತೋಗ್ಬಿಟ್ಟಿದ್ದೀನಿ. ಆದರೆ ಅಲ್ಲಿದ್ದಂತಹ ವಿಲ್ಲದಲ್ಲಿ ಒಬ್ಬ ಮೋಸ್ಟ್ ಬ್ಯೂಟಿಫುಲ್ ವುಮೆನ್ ವಾಸಿಸ್ತಾ ಇದ್ಲು. ಅವಳ ಹೆಸರು ಏನು ಅಂತ ನೆನಪಿಗೆ ಬರ್ತಿಲ್ವಲ್ಲ. ಅವಳ ಹೆಸರು ಏನಂದರೆ ಲಾರಾ ಲೊರೆಂಟೆ ಅಂತ ಹೇಳ್ತಾನೆ. ಡೋನಾ ಲೋರಾ ಅದನ್ನು ಕೇಳಿದ ತಕ್ಷಣ ಅವಳು ತದ್ಲುತ್ತಾ, ಏನೋ ಲೋರಾ ಲೊರೆಂಟೆನಾ ಅಂತ ಕೇಳ್ತಾಳೆ. ಅದಕ್ಕೆ ಡಾನ್ ಗೊಂಜಾಲೋ ಹೌದು ಅಂತ ಹೇಳ್ತಾನೆ. ಆಗ ಅವರಿಬ್ಬರು ಒಬ್ರನ್ನೊಬ್ರು ಕಣ್ಣಲ್ಲಿ ಇಂಟೆನ್ಸಿವ್ ಆಗಿ ತುಂಬ ಡೀಪಾಗಿ ಒಬ್ರನ್ನೊಬ್ರು ನೋಡ್ತಾ ಕೂತ್ಕೋತಾರೆ. ಈಗ ನೆಕ್ಸ್ಟ್ ಲೋರಾ ಏನು ಹೇಳ್ತಾಳೆ ಅಂತ ನೋಡೋಣ. ಲೋರಾ, ರಿಕವರಿಂಗ್ ಹರ್ ಸೆಲ್ಫ್, ನಥಿಂಗ್, ಯು ರಿಮೈಂಡೆಡ್ ಮೀ ಆಫ್ ಮೈ ಬೆಸ್ಟ್ ಫ್ರೆಂಡ್. ಗೊಂಜಾಲೋ, ಹೌ ಸ್ಟ್ರೇಂಜ್. ಲೋರಾ, ಇಟ್ ಈಸ್ ಸ್ಟ್ರೇಂಜ್, ಶಿ ವಾಸ್ ಕಾಲ್ಡ್ ದಿ ಸಿಲ್ವರ್ ಮೇಡನ್. ಆಗ ಲೋರಾ ಹೇಳ್ತಾಳೆ, ಏನಿಲ್ಲ, ನೀನು ನನಗೆ ನನ್ನ ಬೆಸ್ಟ್ ಫ್ರೆಂಡನ್ನ ನೀನು ನನಗೆ ನೆನಪಿಸ್ದೆ ಅಂತ ಹೇಳ್ತಾಳೆ. ಆಗ ಗೊಂಜಾಲೋ ಹೇಳ್ತಾನೆ, ಹೋ ಎಂಥ ವಿಚಿತ್ರ ಅಂತ ಹೇಳ್ತಾನೆ. ಆಗ ಲೋರಾ ಹೇಳ್ತಾಳೆ, ಹೌದು, ಇದು ತುಂಬಾ ವಿಚಿತ್ರ. ಅವಳನ್ನು ಎಲ್ಲರೂ ಕೂಡ ಸಿಲ್ವರ್ ಮೇಡನ್ ಅಂತ ಕರಿತಿದ್ರು. ಸಿಲ್ವರ್ ಮೇಡನ್ ಅಂದರೆ ರಜತ ಸುಂದರಿ ಅಂತ ಕರಿತಿದ್ರು ಅಂತ ಹೇಳ್ತಾಳೆ. ಆಗ ಗೊಂಜಾಲೋ ಹೇಳ್ತಾನೆ, ಪ್ರಿಸೈಸ್ಲಿ ದ ಸಿಲ್ವರ್ ಮೇಡನ್. By that name she was known in that locality. I seem to see her as if she were before me now, at that window with red roses. Do you remember that window?
ಆಗ ಗೊಂಜಾಲೋ ಹೇಳ್ತಾನೆ, ಹೌದು, ಆ ಲೊಕ್ಯಾಲಿಟಿಯಲ್ಲಿ ಯಾರ್ಯಾರು ಇದ್ರು ಅವರೆಲ್ಲರೂ ಕೂಡ ಅವಳನ್ನ ಸಿಲ್ವರ್ ಮೇಡನ್ ಅಂತ ಕರಿತಿದ್ರು, ಅಂದರೆ ರಜತ ಸುಂದರಿ ಅಂತ ಕರಿತಿದ್ರು. ಮತ್ತೆ ನನಗಿನ್ನೂ ನೆನಪಿದೆ, ನಾನು ನೋಡ್ತಾ ಇದ್ದೆ, ಅವಳು ಯಾವಾಗಲೂ ಕೂಡ ಆ ವಿಂಡೋ ಹತ್ರ ರೆಡ್ ರೋಸನ್ನ ಇಟ್ಕೊಂಡು ನಿಂತಿರ್ತಿದ್ಲು. ನಿನ್ಗೆ ಆ ವಿಂಡೋ ನೆನಪಿದೆಯಾ ಅಂತ ಕೇಳ್ತಾನೆ. ಲಾರಾ, ಎಸ್, ಐ ರಿಮೆಂಬರ್, ಇಟ್ ವಾಸ್ ದಿ ವಿಂಡೋ ಆಫ್ ಅ ರೂಮ್. ಲಾರಾ ಹೇಳ್ತಾಳೆ, ಹೌದು, ನನಗೆ ನೆನಪಿದೆ, ಅದು ಅವಳ ರೂಮಿನ ಕಿಟಕಿ ಅಂತ ಹೇಳ್ತಾಳೆ. ಡಾನ್ ಗೊಂಜಾಲೋ, ಶಿ ಸ್ಪೆಂಟ್ ಮೆನಿ ಹವರ್ಸ್ ದೇರ್, ಐ ಮೀನ್ ಇನ್ ಮೈ ಡೇ. ಲಾರಾ, ಸೈನಿಂಗ್ ಹ್ಯಾಂಡ್ ಇನ್ ಮೈನ್ ಟು. ಡಾನ್ ಗೊಂಜಾಲೋ ಹೇಳ್ತಾನೆ, ಅವಳು ಎಷ್ಟೊಂದು ಗಂಟೆಗಳು ಆ ವಿಂಡೋ ಹತ್ರನೇ ಕಳೆದಿದ್ಲು ನನ್ನ ದಿನಗಳಲ್ಲಿ ಅಂತ ಹೇಳ್ತಾನೆ. ಆಗ ಲೋರಾ ಹೇಳ್ತಾಳೆ, ನನ್ನ ದಿನಗಳಲ್ಲೂ ಕೂಡ ಅಂತ ಹೇಳ್ತಾಳೆ. ನೆಕ್ಸ್ಟ್ ಗೊಂಜಾಲೋ ಹೇಳ್ತಾನೆ, ಶಿ ವಾಸ್ ಐಡಿಯಲ್, fair as a lily, jet black hair and black eyes with a uncommonly sweet expression. She seemed to cast radiance wherever she was. Her figure was beautiful, perfect. What forms of virgin beauty God models in human clay. She was a dream. ಮತ್ತೆ ಡಾನ್ ಗೊಂಜಾಲೋ ಏನು ಹೇಳ್ತಾನೆ ಅಂತಂದರೆ, ಲೋರಾಳ ಬ್ಯೂಟಿ ಹೇಗಿತ್ತು ಅಂತಂದರೆ ಒಂದು ಲಿಲ್ಲಿಯ ಫ್ಲವರ್ ಥರ ತುಂಬಾ ಸುಂದರವಾಗಿತ್ತು. ಮತ್ತು ಅವಳ ಕೂದಲು ತುಂಬಾ ಬ್ಲ್ಯಾಕ್ ಆಗಿತ್ತು, ಮತ್ತು ಅವಳ ಐಸ್ ತುಂಬ ಬ್ಲ್ಯಾಕ್ ಆಗಿತ್ತು, ಮತ್ತು ಅವಳ ಎಕ್ಸ್ಪ್ರೆಷನ್ ತುಂಬ ಸ್ವೀಟಾಗಿತ್ತು, ಮತ್ತು ಅವಳು ತುಂಬಾ ಅಟ್ರಾಕ್ಟಿವ್ ಆಗಿದ್ಲು. ಅವಳು ತುಂಬ ಬ್ಯೂಟಿಫುಲ್ ಮತ್ತು ಪರ್ಫೆಕ್ಟ್ ಆಗಿದ್ಲು. ಒಂದು ದೇವರು ಒಂದು ಮಣ್ಣಿನಲ್ಲಿ ಮಾಡಿದ ರೀತಿಯಾಗಿದ್ಲು, ಅವಳೊಂದು ಕನಸಿನ ರೀತಿಯಾಗಿದ್ಲು ಅಂತ ಲೋರಾನ ವರ್ಣಿಸ್ತಾನೆ. ಆಗ ಲೋರಾ ಅಸೈಡ್, ಇಫ್ ಯು ಬಟ್ ನ್ಯೂ ದ ಡ್ರೀಮ್ ವಾಸ್ ನೌ ಬೈ ಯುವರ್ ಸೈಡ್ ಯು ವುಡ್ ರಿಯಲೈಸ್ ವಾಟ್ ಡ್ರೀಮ್ಸ್ ಕಮ್ ಟು. Aloud, she was very unfortunate and had a sad love affair. ಲೋರಾ ಅವಳ ಮನಸ್ಸಿನಲ್ಲೇ ಹೇಳ್ಕೊತಾಳೆ, ಆ ಡ್ರೀಮ್ ಇವಾಗ ನಿನ್ನ ಪಕ್ಕನೇ ಕೂತಿದೆ ಅಂತ ನಿನಗೆ ಗೊತ್ತಾದರೆ ನಿನ್ನ ಹತ್ರ ಆ ಡ್ರೀಮ್ ಬಂದಿದೆ ಅನ್ನೋದು ನಿನಗೆ ರಿಯಲೈಸ್ ಆಗುತ್ತೆ ಅಂತ ಹೇಳ್ಕೊತಾಳೆ. ಈಗ ಬಾಯ್ಬಿಟ್ಟು ಗೊಂಜಾಲೋಗೆ ಜೋರಾಗಿ ಮಾತಾಡ್ತಾಳೆ. ಏನಂತ ಹೇಳ್ತಾಳೆ ಅಂತಂದರೆ, ಆದರೆ ಅವಳಿಗೆ ತುಂಬಾ ಸ್ಯಾಡ್ ಲವ್ ಸ್ಟೋರಿ ಇತ್ತು ಅಂತ ಹೇಳ್ತಾಳೆ. ಆಗ ಗೊಂಜಾಲೋ, ವೆರಿ ಸ್ಯಾಡ್, ದೇ ಲುಕ್ ಅಟ್ ಈಚ್ ಅದರ್. ಹೌದು, ತುಂಬ ಸ್ಯಾಡ್ ಲವ್ ಸ್ಟೋರಿ ಅಂತ ಹೇಳಿಬಿಟ್ಟು ಇಬ್ಬರು ಕೂಡ ಒಬ್ಬರು ಕಣ್ಣಲ್ಲಿ ಒಬ್ಬರು ನೋಡ್ಕೋತಾರೆ. ಲಾರಾ, ಡಿಡ್ ಯು ಹಿಯರ್ ಆಫ್ ಇಟ್? ಲಾರಾ ಕೇಳ್ತಾಳೆ, ನೀನು ಅದ್ರ ಬಗ್ಗೆ ಕೇಳಿದ್ಯಾ? ಗೊಂಜಾಲೋ, ಎಸ್, ಹೌದು ಅಂತ ಗೊಂಜಾಲೋ ಹೇಳ್ತಾನೆ. ಲಾರಾ, ದ ವೇಸ್ ಆಫ್ ಪ್ರಾವಿಡೆನ್ಸ್ ಆರ್ ಸ್ಟ್ರೇಂಜ್ ಅಸೈಡ್ ಗೊಂಜಾಲೋ. Gonzalo, the gallant lover in the same affair. Lara, ha, the duel. Gonzalo, precisely the duel. The gallant lover was my cousin, of whom I was very fond. ಆಗ ಲೋರಾ ಹೇಳ್ತಾಳೆ, ಅದೆಲ್ಲ ತುಂಬಾ ವಿಚಿತ್ರವಾಗಿರೋದು ಅಂತ ಹೇಳ್ತಾಳೆ. ಗೊಂಜಾಲೋ ಹೇಳ್ತಾನೆ, ಆ ಧೀರ ಪ್ರೇಮಿ ಲವ್ವಲ್ಲಿದ್ದ. ಆಗ ಲೋರಾ ಹೇಳ್ತಾಳೆ, ಹೌದು, ಇಬ್ಬರು ಕೂಡ ಪ್ರೀತಿಸ್ತಾ ಇದ್ರು ಅಂತ ಹೇಳ್ತಾಳೆ. ಗೊಂಜಾಲೋ ಹೇಳ್ತಾನೆ, ಹೌದು, ಇಬ್ಬರು ಕೂಡ ಪ್ರೀತಿಸ್ತಾ ಇದ್ರು. ಆ ಧೀರ ಪ್ರೇಮಿ ಏನಾಗಿದ್ದ, ಅವನು ನನ್ನ ಕಸಿನ್ ಆಗಿದ್ದ ಅಂತ ಹೇಳ್ತಾನೆ. ನೆಕ್ಸ್ಟ್ ಲಾರಾ, ಹೋ ಹೆಸ್, ಹೇ ಕಸಿನ್, ಮೈ ಫ್ರೆಂಡ್ ಟೋಲ್ಡ್ ಮೀ ಇನ್ ಒನ್ ಆಫ್ ಹರ್ ಲೆಟರ್ಸ್ ದ ಸ್ಟೋರಿ ಆಫ್ ದಟ್ ಅಫೇರ್ ವಿಚ್ ವಾಸ್ ಟ್ರೂಲಿ ರೊಮ್ಯಾಂಟಿಕ್. He, your cousin, passed by on horseback every morning down the rose path under her window and tossed up to her balcony a bouquet of flowers which she caught. ಆಗ ಲೋರಾ ಹೇಳ್ತಾಳೆ, ಹೋ ಹೌದು, ನಿನ್ನ ಕಸಿನ್, ನನ್ನ ಫ್ರೆಂಡು ನನಗೆ ಹೇಳಿದ್ಲು, ಅವಳು ಲೆಟರಲ್ಲಿ ಅವಳ ಲವ್ ಅಫೇರ್ ಸ್ಟೋರಿಯನ್ನು ನನಗೆ ತಿಳಿಸಿದ್ಲು, ಅದು ನಿಜವಾಗ್ಲೂ ರೊಮ್ಯಾಂಟಿಕ್ ಆಗಿದೆ. ಅದೇ ಅವನು ನಿನ್ನ ಕಸಿನ್ ಇದ್ದಾನಲ್ಲ, ಅವನು ದಿನ ಕುದುರೆ ಮೇಲೆ ಬರ್ತಿದ್ದ, ಪ್ರತಿದಿನ ಬೆಳಿಗ್ಗೆ. ಅವನು ನಿನ್ನ ಕಸಿನ್ ಇದ್ದಾನಲ್ಲ, ಅವನು ದಿನ ಬೆಳಿಗ್ಗೆ ಕುದುರೆ ಮೇಲೆ ಬಂದು ಅವಳ ರೂಮ್ ಕಿಟಕಿಯಲ್ಲಿ ಅವಳು ನಿಂತಿರ್ತಾ ಇದ್ದದನ್ನು ನೋಡಿ ಅವನು ಒಂದು ಫ್ಲವರ್ ಬೊಕ್ಕೆಯನ್ನು ಅವಳಿಗೆ ಎಸೆದು ಹೋಗ್ತಿದ್ದ ಅಂತ ಲಾರಾ ಹೇಳ್ತಾಳೆ. ಅದಕ್ಕೆ ಗೊಂಜಾಲೋ ಏನು ಹೇಳ್ತಾನೆ ಅಂದರೆ, ಆ್ಯಂಡ್ ಲೇಟರ್ ಇನ್ ದಿ ಆಫ್ಟರ್ನೂನ್ ದ ಗ್ಯಾಲೆಂಟ್ ಹಾರ್ಸ್ಮ್ಯಾನ್ ವುಡ್ ರಿಟರ್ನ್ ಬೈ ದಿ ಸೇಮ್ ಪಾತ್ ಆ್ಯಂಡ್ ಕ್ಯಾಚ್ ದಿ ಬೊಕೆಟ್ ಆಫ್ ಫ್ಲವರ್ ಶಿ ವುಡ್ ಟಾಸ್ ಹಿಮ್. ಆಮ್ ಐ ರೈಟ್? ಮತ್ತೆ ನಿಧಾನವಾಗಿ ಮಧ್ಯಾಹ್ನ ಆ ಧೀರ ಅದೇ ಕುದುರೆ ಮೇಲೆ ವಾಪಸ್ ಅದೇ ದಾರಿಯಲ್ಲಿ ಬರ್ತಿದ್ದ. ಮತ್ತು ಆ ಲಾರಾ ಆ ಬೊಕೆಯನ್ನು ಅವನಿಗೆ ವಾಪಸ್ಸು ಎಸಿತಾ ಇದ್ಲು, ಅದನ್ನು ಅವನು ಕ್ಯಾಚ್ ಮಾಡ್ಕೊಂಡು ಹೋಗ್ತಿದ್ದ. ಕರೆಕ್ಟ್ ಅಲ್ವಾ ನಾನು ಹೇಳಿದ್ದು ಅಂತ ಕೇಳ್ತಾನೆ ಗೊಂಜಾಲೋ ಲಾರಾಗೆ. ಆಗ ಲಾರಾ, ಎಸ್, ದೇ ವಾಂಟೆಡ್ ಟು ಮ್ಯಾರಿ ಹರ್ ಟು ಎ ಮರ್ಚೆಂಟ್ ಹೂಮ್ ಶಿ ವುಡ್ ನಾಟ್ ಹ್ಯಾವ್.
ಹೌದು, ಆದರೆ ಅವಳಿಗೆ ಇಷ್ಟ ಇಲ್ಲದೆ ಇದ್ದರೂ ಕೂಡ ಯಾರೋ ಒಬ್ಬ ರಿಚ್ ಮರ್ಚೆಂಟ್ಗೆ ಅವ್ರ ಮನೆಯವರು ಅವಳನ್ನು ಮದುವೆ ಮಾಡೋದಕ್ಕೆ ಹೋಗ್ತಾರೆ ಅಂತ ಹೇಳ್ತಾಳೆ ಗೊಂಜಾಲೋ. ಆ್ಯಂಡ್ ಒನ್ ನೈಟ್ ವೆನ್ ಮೈ ಕಸಿನ್ ವೇಟೆಡ್ ಅಂಡರ್ ಆರ್ ವಿಂಡೋ ಟು ಹಿಯರ್ ಅರ್ ಸೇಯಿಂಗ್ ದಿಸ್ ಅದರ್ ಪರ್ಸನ್ ಪ್ರೆಸೆಂಟೆಡ್ ಹಿಮ್ಸೆಲ್ಫ್ ಅನ್ಎಕ್ಸ್ಪೆಕ್ಟೆಡ್ಲಿ. ಆಗ ಗೊಂಜಾಲೋ ಹೇಳ್ತಾನೆ, ಒಂದು ರಾತ್ರಿ ನನ್ನ ಕಸಿನ್ನು ಅವಳು ಹಾಡೋದನ್ನ ಕೇಳಿಸ್ಕೊಳ್ಳೋದಿಕ್ಕೆ ಅವಳು ವಿಂಡೋ ಹತ್ರ ನಿಂತಿರ್ತಾನೆ. ಆಗ ಈ ಮರ್ಚೆಂಟ್ ಅವಳನ್ನ ಮದುವೆ ಆಗೋನು ಏನಿರ್ತಾನೆ ಅವನು ಸಡನ್ನಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವನ ಮುಂದೆ ಬಂದು ನಿಂತ್ಕೋತಾನೆ ಅಂತ ಹೇಳ್ತಾನೆ. ಆಗ ಲೋರಾ ಆ್ಯಂಡ್ ಇನ್ಸಲ್ಟೆಡ್ ಯುವರ್ ಕಸಿನ್. ಲೋರಾ ಹೇಳ್ತಾಳೆ, ಮತ್ತೆ ಅವನು ಬಂದು ನಿನ್ನ ಕಸಿನನ್ನು ಇನ್ಸಲ್ಟ್ ಮಾಡ್ತಾನೆ ಅಂತ ಹೇಳ್ತಾಳೆ. ಗೊಂಜಾಲೋ, ದೇರ್ ವಾಸ್ ಎ ಕ್ವಾರಲ್. ಆಗ ಗೊಂಜಾಲೋ ಹೇಳ್ತಾನೆ, ಆಗ ಅವರಿಬ್ಬರು ಮಧ್ಯೆ ಜಗಳ ನಡೆಯುತ್ತೆ. ಲಾರಾ ಆ್ಯಂಡ್ ಲೇಟರ್ ಎ ಡ್ಯುವೆಲ್. ಗೊಂಜಾಲೋ, ಎಸ್, ಅಟ್ ಸನ್ರೈಸ್ ಆನ್ ದಿ ಬೀಚ್ ಆ್ಯಂಡ್ ದಿ ಮರ್ಚೆಂಟ್ ವಾಸ್ ಬ್ಯಾಡ್ಲಿ wounded. My cousin had to console himself for a few days and later to fly. ಆಗ ಗೊಂಜಾಲೋ ಹೇಳ್ತಾನೆ, ಹೌದು, ಬೆಳಗ್ಗೆ ಆಗುವಷ್ಟರಲ್ಲಿ ಆ ಬೀಚ್ ಹತ್ರ ಆ ಮರ್ಚೆಂಟ್ ಏನಿರ್ತಾನೆ ಮದುವೆ ಆಗಕ್ಕೆ ಬಂದಿರ್ತಾನೆ ಅವನು ತುಂಬಾ ಗಾಯಗೊಂಡಿರ್ತಾನೆ ಈ ಕಿತ್ತಾಟದಿಂದಾಗಿ. ಆಗ ಎದುರುಕೊಂಡು ನನ್ನ ಕಸಿನು ಅಲ್ಲಿಂದ ಓಡೋಗಿ ತಲೆ ಮರೆಸ್ಕೊಂಡಿರ್ಬೇಕಾಗತ್ತೆ ಕೆಲವಷ್ಟು ದಿನ ಅಂತ ಹೇಳ್ತಾನೆ. ನೆಕ್ಸ್ಟ್ ಲಾರಾ ಹೇಳ್ತಾಳೆ, ಯು ಸೀಮ್ ಟು ನೋ ದಿಸ್ ಸ್ಟೋರಿ ವೆಲ್. ಲಾರಾ ಹೇಳ್ತಾಳೆ, ನಿನಗೆ ಸ್ಟೋರಿ ತುಂಬಾ ಚೆನ್ನಾಗಿ ಗೊತ್ತು ಅಂತ ಅನಿಸುತ್ತೆ ಅಂತ ಹೇಳ್ತಾಳೆ. ಗೊಂಜಾಲೋ, ಆ್ಯಂಡ್ ಸೋ ಡು ಯು. ಆಗ ಗೊಂಜಾಲೋ ಹೇಳ್ತಾನೆ, ನಿನಗೂ ಕೂಡ ಗೊತ್ತು ಅಲ್ವಾ ಅಂತ ಕೇಳ್ತಾನೆ. ಆಗ ಗೊಂಜಾಲೋ ಹೇಳ್ತಾನೆ, ನಿನಗೂ ಅಷ್ಟೇ ಅಂತ ಹೇಳ್ತಾನೆ. ಲಾರಾ, ಐ ಹ್ಯಾವ್ ಎಕ್ಸ್ಪ್ಲೈನ್ ದಟ್ ಎ ಫ್ರೆಂಡ್ ರಿಪೀಟೆಡ್ ಇಟ್ ಟು ಮೀ. ಗೊಂಜಾಲೋ, ಆ್ಯಸ್ ಮೈ ಕಸಿನ್ ಡಿಡ್ ಟು ಮೀ. ದಿಸ್ ಇಸ್ ಲಾರಾ. ಆಗ ಲಾರಾ ಹೇಳ್ತಾಳೆ, ನಾನು ಹಿಂಗೆ ಅವಾಗಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಇದನ್ನೆಲ್ಲ ನನಗೆ ನನ್ನ ಫ್ರೆಂಡ್ ಹೇಳಿದ್ದು ಅಂತ. ಆಗ ಗೊಂಜಾಲೋ ಹೇಳ್ತಾನೆ, ನನಗೂ ಅಷ್ಟೇ, ನಾನು ಹೇಳಿದ್ದೀನಲ್ಲ, ನನ್ನ ಕಸಿನ್ನೇ ನನಗಿದನ್ನೆಲ್ಲ ಹೇಳಿದ್ದು ಅಂತ ಹೇಳ್ತಾನೆ. ಆಗ ಮನಸ್ಸಲ್ಲೇ ಸೈಡಲ್ಲಿ ಅವನು ಹೇಳ್ಕೊತಾನೆ, ಇವಳೇ ಲಾರಾ ಅಂತ ಅನ್ಕೋತಾನೆ. ಲಾರಾ ಹೇಳ್ತಾಳೆ, ವೈ ಟೆಲ್ ಹಿಮ್, ಹಿ ಡಸ್ ನಾಟ್ ಸಸ್ಪೆಕ್ಟ್. ಗೊಂಜಾಲೋ, aside, she is entirely innocent. Laura, and was it you by any chance who advised your cousin to forget Laura? ಗೊಂಜಾಲೋ, ವೈ, ಮೈ ಕಸಿನ್ ನೆವರ್ ಫರ್ಗಾಟ್ ಹರ್. ಆಗ ಲೋರಾ ಮನ್ಸಲ್ಲಿ ಅನ್ಕೋತಾಳೆ, ಯಾಕೆ ಹೇಳ್ದೆ ನೀನು ಅವನಿಗೆ ಇವಾಗ, ಅವನೇನಾದರೂ ನೀನೇ ಲೋರಾ ಅಂತ ಅನುಮಾನ ಪಟ್ಟರೆ ಅಂತ ಅನ್ಕೋತಾಳೆ. ಹಾಗೆ ಗೊಂಜಾಲೋನು ಕೂಡ ಮನ್ಸಲ್ಲಿ ಅನ್ಕೋತಾನೆ, ಇವಳು ತುಂಬಾ ಇನ್ನೋಸೆಂಟ್ ಅಂತ ಅನ್ಕೋತಾನೆ. ಲೋರಾ ಕೇಳ್ತಾಳೆ, ಅದು ನೀನೇನಾ ನೀನು ಕಸಿನ್ಗೆ ಅವಳನ್ನ ಮರ್ತ್ಬಿಡು ಲಾರಾನ ಅಂತ ಹೇಳ್ಕೊಟ್ಟಿದ್ದು ಅಂತ ಹೇಳ್ತಾಳೆ. ಆಗ ಗೊಂಜಾಲೋ ಹೇಳ್ತಾನೆ, ಯಾಕೆ, ನನ್ನ ಕಸಿನು ಯಾವತ್ತೂ ಕೂಡ ಅವಳನ್ನ ಮರ್ತಿಲ್ಲ ಅಂತ ಹೇಳ್ತಾನೆ. ಲಾರಾ, ಹೌ ಡು ಯು ಅಕೌಂಟ್ ದೆನ್ ಫಾರ್ ಎಸ್ ಕಂಡಕ್ಟ್? ಗೊಂಜಾಲೋ, ಐ ವಿಲ್ ಟೆಲ್ ಯು. The young man took refuge in my house, fearful of the consequences of a duel with a person highly regarded in that locality. From my home he went to Seville and then came to Madrid. He wrote Laura many letters, some of them in verse, but undoubtedly they were intercepted by her parents, for she never answered at all. Gonzalo then, in despair, believing his love lost him forever, joined the army, went to Africa, and there in a trench met a glorious death, grasping the flag of Spain and whispering the name of his beloved Lara. Lara, aside, what an artisious lie. ಆಗ ಲೋರಾ ಕೇಳ್ತಾಳೆ, ಹಾಗಾದರೆ ಅವನು ಏನು ಮಾಡ್ದ ಹೇಳು ಅಂತ ಕೇಳ್ತಾಳೆ. ಆಗ ಗೊಂಜಾಲೋ ಹೇಳ್ತಾನೆ, ನಾನು ನಿನ್ಗೆ ಹೇಳ್ತೀನಿ ಅವನು ಏನಾದ ಅಂತ. ಅವನು ತುಂಬಾ ಮರ್ಚೆಂಟ್ಗೆ ಹೊಡೆದಿದ್ರಿಂದ ಅವನಿಗೆ ತುಂಬಾ ಭಯಪಟ್ಕೊಂಡು ಮೊದಲಿಗೆ ನನ್ನ ಮನೆಯಲ್ಲಿದ್ದ. ಆಮೇಲೆ ಅವನು ಅಲ್ಲಿಂದ ಸಿವಿಲಿಗೆ ಹೋದ, ಅಲ್ಲಿಂದ ಮತ್ತೆ ಅವನು ಮ್ಯಾಡ್ರಿಡ್ಗೆ ಬಂದ, ಮತ್ತು ಅವನು ಲಾರಾಗೆ ಎಷ್ಟೊಂದು ಲೆಟರ್ಸ್ನ ಬರ್ದ. ಆದರೆ ಅವನ ಪೇರೆಂಟ್ಸ್, ಲಾರಾಳ ಪೇರೆಂಟ್ಸಿಂದ ಆಗಿ ಅವಳಿಗೆ ಆ ಲೆಟರ್ ತಲುಪಿಲ್ಲ ಅನಿಸುತ್ತೆ. ಹಾಗಾಗಿ ಅವಳು ಯಾವತ್ತೂ ಕೂಡ ಅವನಿಗೆ ಆ ಲೆಟರ್ಗೆ ರಿಪ್ಲೈನೇ ಮಾಡಲಿಲ್ಲ. ಆಗ ಗೊಂಜಾಲೋ ನನ್ನ ಲವ್ ಮುಗ್ದೋಯ್ತು ಅಂತ ಅಂದ್ಕೊಂಡ. ಆಗ ಅವನು ಒಂದು ಆರ್ಮಿಗೆ ಜಾಯ್ನ್ ಆದ, ಆಫ್ರಿಕಾಗೆ ಹೋದ.
ಆಮೇಲೆ ಅವನು ಯುದ್ಧದಲ್ಲಿ ಅವಳು ಪ್ರೀತಿಯಾದಂತಹ ಲಾರಾಳ ಹೆಸರನ್ನು ಸ್ಮರಿಸ್ತಾ ಅವನು ಸತ್ತೋದ ಅಂತ ಹೇಳ್ತಾನೆ ಗೊಂಜಾಲೋ. ಆಗ ಲಾರಾ ಮನಸ್ಸಿನಲ್ಲೇ ಎಷ್ಟು ಸಖತ್ತಾಗಿ ಸುಳ್ಳು ಹೇಳ್ತಿದ್ದಾನೆ ಇವನು ಅಂತ ಅನ್ಕೋತಾಳೆ. ನೆಕ್ಸ್ಟು ಗೊಂಜಾಲೋ ಅಸೈಡ್, ಐ ಕುಡ್ ನಾಟ್ ಹ್ಯಾವ್ ಕಿಲ್ಡ್ ಮೈ ಸೆಲ್ಫ್ ಮೋರ್ ಗ್ಲೋರಿಯಸ್ಲಿ. ಆಗ ಗೊಂಜಾಲೋ ಅವನು ಮನಸ್ಸಲ್ಲಿ ಹೇಳ್ಕೊತಾನೆ, ನಾನು ಯಾವತ್ತೂ ಕೂಡ ನನ್ನನ್ನು ಇಷ್ಟೊಂದು ಇದಾಗಿ ಸಾಯಿಸ್ಕೊಂಡಿರಲಿಲ್ಲ ಅಂತ ಹೇಳ್ಕೊತಾನೆ. Laura, you must have been prostrated by the calamity. Gonzalo, yes, indeed, Senora, as if he were my brother. I presume, though, on the contrary, that Laura in a short time was chasing butterflies in garden, indifferent to regret. ಆಗ ಲಾರಾ ಹೇಳ್ತಾಳೆ, ನೀನು ಯಾಕೆ ನಿನ್ನ ಕಸಿನ್ಗೆ ಬುದ್ಧಿ ಹೇಳಲಿಲ್ಲ, ಅವನನ್ನು ನೀನು ಕಾಪಾಡ್ಬೋದಿತ್ತಲ್ಲ ಅಂತ ಕೇಳ್ತಾಳೆ. ಆಗ ಗೊಂಜಾಲೋ ಹೇಳ್ತಾನೆ, ಆದರೆ ನಾನು ಕಾಪಾಡ್ಬೋದಿತ್ತೇನೋ, ಆದರೆ ಏನು ಮಾಡೋದು ಈ ಲೋರಾ ಅನ್ನುವಂತಹ ಬಣ್ಣದ ಚಿಟ್ಟೆಯಿಂದ ಹೋಗಿ ಅವನು ಹೀಗಾದ ಅಂತ ಹೇಳ್ತಾನೆ. ಆಗ ಲೋರಾ ಹೇಳ್ತಾಳೆ, ಇಲ್ಲ ಅವಳು ಆ ಥರ ಅಲ್ಲ ಅಂತ ಹೇಳ್ತಾಳೆ. ಆಗ ಗೊಂಜಾಲೋ ಹೇಳ್ತಾನೆ, ಹೌದು ಈಗೇನೆ ಎಲ್ಲ ಹುಡುಗಿರು ಮಾಡೋದು ಅಂತ ಹೇಳ್ತಾನೆ. ಆಗ ಲಾರಾ ಹೇಳ್ತಾಳೆ, even if it were woman's way, the silver maiden was not of that disposition. My friend awaited news for days, months, a year, and no letter came. One afternoon, just at sunset, as the first stars were appearing, she was seen to leave the house, and with quickening steps went her way toward the beach where her beloved had risked his life. She wrote his name on the sand and then sat down upon a rock, her gaze fixed upon the horizon. The waves murmured their eternal threnody and slowly crept up to the rock where the maiden sat. The tide rose with a bloom and swept her out to sea. ಆಗ ಲೋರಾ ಹೇಳ್ತಾಳೆ, ಬೇರೆ ಮಹಿಳೆಯರು ಅಥವಾ ಹುಡುಗಿಯರ ಆ ಥರ ಇರ್ಬೋದೇನೋ, ಆದರೆ ಈ ರಜತ ಸುಂದರಿ ಆದಂತಹ ಲೋರಾ ಆ ರೀತಿ ಅಲ್ಲ. ನನ್ನ ಫ್ರೆಂಡ್ ಆದಂತಹ ಲೋರಾ ಅವನಿಗೋಸ್ಕರ ತುಂಬ ದಿನ ಕಾದ್ಲು, ದಿನಗಳ ಗಟ್ಟಲೆ ಕಾದ್ಲು, ತಿಂಗಳುಗಳ ಗಟ್ಟಲೆ ಕಾದ್ಲು, ವರ್ಷಗಳ ಗಟ್ಟಲೆ ಕಾದ್ಲು. ಆದರೆ ಅವನಿಂದ ಯಾವುದೇ ರೀತಿಯಾದಂತಹ ಲೆಟರ್ ಅವಳಿಗೆ ಬರಲಿಲ್ಲ. ಆಗ ಒಂದಿನ ಮಧ್ಯಾಹ್ನ ಇನ್ನೇನು ಸನ್ಸೆಟ್ ಆಗಬೇಕು ಅಂದರೆ ಇನ್ನೇನು ಸಂಜೆ ಆಗಬೇಕು, ಆಗ ಅವಳು ಸಮುದ್ರದ ಕಡೆಗೆ ಹೋದಳು. ಅಲ್ಲಿರುವಂತಹ ಸ್ಯಾಂಡ್ ಮೇಲೆ ಅವನ ಹೆಸರನ್ನು ಬರೆದ್ಲು, ಅಲ್ಲಿರುವಂತಹ ಬಂಡೆ ಮೇಲೆ ಹೋಗಿ ಕೂತ್ಕೊಂಡ್ಲು. ಆ ಸಮುದ್ರದಲ್ಲಿ ಬರುವಂತಹ ಅಲೆಗಳ ಜೊತೆಗೆ ಅವಳು ಕೂಡ ಹೋಗಿ ಆ ಸಮುದ್ರವನ್ನು ಸೇರ್ಕೊಬಿಟ್ಲು ಅಂತ ಹೇಳ್ತಾಳೆ. ಆಗ ಗೊಂಜಾಲೋ, ಗುಡ್ ಹೆವೆನ್ಸ್ ಲೋರಾ, the fishermen of that shore who often tell this story affirm that it was a long time before the waves washed away that name written on the sand. Aside, you will not get ahead of me in decorating my own funeral. ಆಗ ಲೋರಾ ಹೇಳ್ತಾಳೆ, ನೀನು ಅಲ್ಲಿರುವಂತಹ ಮೀನುಗಾರರನ್ನು ಹೋಗಿ ಕೇಳಿದ್ರೆ ಇಲ್ಲಿ ತುಂಬ ವರ್ಷದಿಂದ ಹೆಸರು ಇತ್ತು, ಆದರೆ ಇಲ್ಲಿ ಒಂದು ವೇವ್ಸ್ ಏನಿದೆ ನೀರ್ದು ಅದು ಬಂದು ಎಲ್ಲ ಕೂಡ ಕೊಚ್ಕೊಂಡೋಯ್ತು ಅಂತ ನಿಂಗೆ ಹೇಳ್ತಾರೆ ಅಂತಾಳೆ. ಮತ್ತು ಅವಳು ಮನಸ್ಸಲ್ಲಿ ಹೇಳ್ಕೊತಾಳೆ, ನಾನು ನಿನಗಿಂತ ಚೆನ್ನಾಗಿ ನನ್ನ ಸಾವನ್ನ ಡೆಕೋರೇಟ್ ಮಾಡ್ಕೊಂಡು ನಂಗೆ ಹೇಳೋದು ನನಗೆ ಗೊತ್ತು ಅಂತ ಮನಸ್ಸಲ್ಲೇ ಹೇಳ್ಕೊತಾಳೆ. ಗೊಂಜಾಲೋ ಅಸೈಡ್, ಶಿ ಲೈಸ್ ವರ್ಸ್ ದನ್ ಐ ಡು. ಗೊಂಜಾಲೋ ಹೇಳ್ತಾನೆ, ಇವಳು ನನಗಿಂತ ಸಖತ್ತಾಗಿ ಸುಳ್ಳು ಹೇಳ್ತಾಳೆ ಅಂತ ಅನ್ಕೋತಾನೆ. ಲಾರಾ, ಪೂರ್ ಲಾರಾ. ಗೊಂಜಾಲೋ, ಪೂರ್ ಗೊಂಜಾಲೋ. ಆಗ ಲಾರಾ ಅವಳೇ ಹೇಳ್ಕೊತಾಳೆ, ಅಯ್ಯೋ ಪೂರ್ ಲಾರಾ ಅಂತ ಹೇಳ್ಕೊತಾಳೆ. ಗೊಂಜಾಲೋ ಅವನಿಗವನೇ, ಅಯ್ಯೋ ಪೂರ್ ಗೊಂಜಾಲೋ ಅಂತ ಹೇಳ್ಕೊತಾನೆ. ಲಾರಾ ಅಸೈಡ್, ಐ ವಿಲ್ ನಾಟ್ ಟೆಲ್ ಹಿಮ್ ದಟ್ ಐ ಮ್ಯಾರಿಡ್ 2 years later. ಆಗ ಮನಸ್ಸಲ್ಲೇ ಲಾರಾ ಹೇಳ್ಕೊತಾಳೆ, ನಾನು 2 ವರ್ಷ ಬಿಟ್ಟು ಮದುವೆ ಆಗಿದ್ದೀನಿ ಅನ್ನುವಂತಹ ವಿಷಯವನ್ನು ನಾನು ಅವನಿಗೆ ಹೇಳೋದಿಲ್ಲ ಅಂತ ಹೇಳ್ಕೊತಾಳೆ. ನೆಕ್ಸ್ಟ್ ಗೊಂಜಾಲೋ ಅಸೈಡ್, ಇನ್ 3 months ಐ ರ್ಯಾನ್ ಆಫ್ ಟು ಪ್ಯಾರಿಸ್ ವಿತ್ ಎ ಬ್ಯಾಲೆಟ್ ಡ್ಯಾನ್ಸರ್. ಆಗ ಗೊಂಜಾಲೋ ಮನಸ್ಸಲ್ಲಿ ಹೇಳ್ಕೊತಾನೆ, ಈ ಘಟನೆ ಆದಮೇಲೆ ನಾನು 3 ತಿಂಗಳು ಆದಮೇಲೆ ನಾನು ಪ್ಯಾರಿಸ್ಗೆ ಒಬ್ಬ ಬ್ಯಾಲೆಟ್ ಡ್ಯಾನ್ಸರ್ ಜೊತೆ ಓಡೋದೆ ಅನ್ನುವಂಥ ವಿಷಯನ ನಾನು ಅವಳಿಗೆ ಹೇಳೋಲ್ಲ ಅಂತ ಅವನು ಅನ್ಕೋತಾನೆ. ಲಾರಾ, fate is curious. Here are you and I, complete strangers, met by chance, discussing the romance of old friends of long ago. We have been conversing as if we were old friends. ಈಗ ಲಾರಾ ಹೇಳ್ತಾಳೆ, ನಾನು ಮತ್ತು ನೀನು ಇಬ್ಬರು ಕೂಡ ಒಬ್ರಿಗೊಬ್ರು ಪರಿಚಯನೇ ಇಲ್ಲ, ನಾವಿಬ್ಬರು ಕೂಡ ಸ್ಟ್ರೇಂಜರ್ಸ್. ಆದರೆ ನಾವಿಬ್ಬರು ಕೂಡ ನಮ್ಮ ಫ್ರೆಂಡ್ಸಿನ ಹಳೆ ರೊಮ್ಯಾನ್ಸನ್ನ ನಾವು ಇಲ್ಲಿ ಚರ್ಚೆ ಮಾಡ್ತಾ ಕೂತಿದ್ದೀವಿ, ಏನೋ ನಾವಿಬ್ಬರು ಹಳೆ ಫ್ರೆಂಡ್ಸ್ ಅನ್ನೋ ರೀತಿ ಅಂತ ಹೇಳ್ತಾಳೆ. ಗೊಂಜಾಲೋ, ಎಸ್, ಇಟ್ ಈಸ್ ಕ್ಯೂರಿಯಸ್ ಕನ್ಸಿಡರಿಂಗ್ ದಿ ಇಲ್ ನೇಚರ್ಡ್ preludes
ಟು ಅವರ್ ಕಾನ್ವರ್ಸೇಷನ್. ಹೌದು, ಇದು ತುಂಬಾ ಕ್ಯೂರಿಯಸ್ ಆಗಿದೆ ಅಂತ ಹೇಳ್ತಾನೆ. ಡಾನಾ, ಲಾರಾ, ಯು ಸ್ಕೇರ್ಡ್ ಅವೇ ದಿ ಬರ್ಡ್ಸ್. ಗೊಂಜಾಲೋ, I was unreasonable, perhaps. Laura, yes, that was evident. Sweetly, are you coming again tomorrow? ಆಗ ಲೋರಾ ಹೇಳ್ತಾಳೆ, ನೀನು ನನ್ನ ಪಕ್ಷಿಗಳನ್ನೆಲ್ಲ ಎದುರಿಸ್ಬಿಟ್ಟು ಓಡಿಸ್ಬಿಟ್ಟೆ. ಗೊಂಜಾಲೋ ಹೇಳ್ತಾನೆ, ಹೌದು, ಅದು ಸರಿಯಾಗಿರಲಿಲ್ಲ ಅಂತ ಹೇಳ್ತಾನೆ. ಲೋರಾ ಹೇಳ್ತಾಳೆ, ಹೌದು, ನೋಡಿದ್ನಲ್ಲ ಅಂತ ಹೇಳಿಬಿಟ್ಟು ಅವಳು ಸ್ವೀಟಾಗಿ ಹೇಳ್ತಾಳೆ, ನೀನು ನಾಳೆನೂ ಬರ್ತೀಯಾ ಅಂತ ಕೇಳ್ತಾಳೆ. ಆಗ ಗೊಂಜಾಲೋ, ಮೋಸ್ಟ್ ಸರ್ಟೈನ್ಲಿ ಇಫ್ ಇಟ್ ಇಸ್ ಅ ಸನ್ನಿ ಮಾರ್ನಿಂಗ್. And not only will I not scare away the birds, but I will bring a few crumbs. ಆಗ ಗೊಂಜಾಲೋ ಹೇಳ್ತಾನೆ, ಏನಾದರೂ ಸನ್ನಿ ಮಾರ್ನಿಂಗ್ ಆಗಿದ್ರೆ ಖಂಡಿತ ಬರ್ತೇನೆ. ನಾಳೆ ನಿನ್ನ ಬರ್ಡ್ಸ್ನ ಎದುರಿಸಿ ಓಡಿಸಲ್ಲ, ಅದ್ರ ಬದಲಾಗಿ ನಾನು ಕೂಡ ಅವಕ್ಕೆ ಬ್ರೆಡ್ ಕ್ರಮ್ಸ್ನ ತಗೊಂಬರ್ತೇನೆ ಅಂತ ಹೇಳ್ತಾನೆ. ಲಾರಾ, ಥ್ಯಾಂಕ್ ಯು ವೆರಿ ಮಚ್. ಬರ್ಡ್ಸ್ ಆರ್ ಗ್ರೇಟ್ಫುಲ್ ಆ್ಯಂಡ್ ರೀಪೇ ಅಟೆನ್ಷನ್. ಐ ವಂಡರ್ ವೇರ್ ಮೈ ಮೇಡ್ ಇಸ್. ಪೆಟ್ರಾ, ಸಿಗ್ನಲ್ಸ್ ಫಾರ್ ಆರ್ ಮೇಡ್. ಲಾರಾ ಹೇಳ್ತಾಳೆ ಅವಾಗ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಬಿಟ್ಟು ಈ ಬರ್ಡ್ಸ್ ತುಂಬಾ ಗ್ರೇಟ್ಫುಲ್ ಆಗಿರುತ್ತೆ ಅಂತ ಹೇಳಿಬಿಟ್ಟು ನನ್ನ ಮೇಡಲ್ಲಿ ಅಂತ ಹುಡುಕಕ್ಕೆ ಶುರು ಮಾಡ್ತಾಳೆ. ಆಗ ಪೆಟ್ರಾ ಅಂತ ಅವಳ ಮೇಡನ್ನು ಕರೀತಾಳೆ. ಗೊಂಜಾಲೋ, ಅಸೈಡ್ ಲುಕಿಂಗ್ ಅಟ್ ಲಾರಾ ಹೂಸ್ ಬ್ಯಾಕ್ ಇಸ್ ಟರ್ನ್ಡ್, ನೋ ನೋ, ಐ ವಿಲ್ ನಾಟ್ ರಿವೀಲ್ ಮೈ ಸೆಲ್ಫ್. I am agnostic now. Better that she recall the gallant horseman who passed daily beneath her window tossing flowers. ಲಾರಾ ಆ ಕಡೆ ತಿರ್ಕೊಂಡು ತನ್ನ ಮೇಡ್ಗಾಗಿ ಹುಡುಕ್ತಾ ಇದ್ದದನ್ನು ನೋಡಿದಂತಹ ಗೊಂಜಾಲೋ, ಇಲ್ಲ, ನಾನು ನನ್ನನ್ನು ಯಾವ ಕಾರಣಕ್ಕೂ ರಿವೀಲ್ ಮಾಡ್ಕೊಳ್ಳಲ್ಲ, ನಾನೇ ಅವನು ಅಂತ ಅವಳಿಗೆ ಹೇಳೋದಿಲ್ಲ. ಯಾಕೆ ಅಂದರೆ ಅವಳು ಹಿಂದಿನ ದಿನಗಳಲ್ಲಿ ಅವಳಿಗೆ ವಿಂಡೋ ಹತ್ರ ಬೊಕೆಯನ್ನು ಎಸಿತಾ ಇದ್ದಂತಹ ವೀರ ಪ್ರೇಮಿನ ಅವಳು ಯಾವಾಗಲೂ ಕೂಡ ನೆನಪಿಸ್ಕೊಳ್ಳಿ ಅಂತ ಹೇಳ್ಕೊತಾನೆ. ಡಾನಾ, ಲೋರಾ, ಹಿಯರ್ ಶಿ ಕಮ್ಸ್. ಬಂದ್ಲು ನೋಡಿ ಈಗ ಅಂತ ಅಂತಾಳೆ. ಡಾನ್ ಗೊಂಜಾಲೋ, ದಟ್ ಜೊನಾಟೋ, ಹಿ ಪ್ಲೇಸ್ ಹ್ಯಾವಾಕ್ ವಿತ್ ದಿ ನರ್ಸ್ ಮೇಡ್ಸ್, ಲುಕ್ಸ್ ಟುವರ್ಡ್ಸ್ ರೈಟ್ ಆ್ಯಂಡ್ ಸಿಗ್ನಲ್ಸ್ ವಿತ್ ಎಸ್ ಹ್ಯಾಂಡ್. ಈಗ ಏನು ಮಾಡ್ತಾನೆ ಅಂತಂದರೆ ಗೊಂಜಾಲೋ ಕೂಡ ತನ್ನ ಸರ್ವೆಂಟ್ ಆಗಿರುವಂತಹ ಜೊನಾಟವನ್ನು ಕೂಗ್ತಾನೆ. Donna, Laura, aside, looking at Gonzalo, whose back is turned, no, I am too sadly changed. It is better he should remember me as the black-eyed girl tossing flowers as he passed among the roses in the garden. Junato enters by right, Petra by left. She has a bunch of violets in her hand. ಗೊಂಜಾಲೋ ತನ್ನ ಸರ್ವೆಂಟ್ ಆದಂಥ ಜುನಾಟೋಗೆ ಕರಿತಾ ಇರಬೇಕಾದ್ರೆ ತಿರ್ಕೊಂಡು ಅವಾಗ ಡೋನಾಲೋರಾ ಗೊಂಜಾಲೋನ ನೋಡಿ, ಇಲ್ಲ, ನಾನಿವಾಗ ತುಂಬಾ ಚೇಂಜ್ ಆಗಿದ್ದೀನಿ, ನಾನು ಯಾರು ಅಂತ ಅವನಿಗೆ ಹೇಳಲ್ಲ. ಯಾಕೆ ಅಂತಂದರೆ ಅವನು ಆವಾಗ ಏನು ನೋಡಿದ್ನೋ ತುಂಬ ಸುಂದರವಾಗಿರುವಂತಹ ಕೈಯಲ್ಲಿ ರೋಸ್ ಇಟ್ಕೊಂಡಿರುವಂತಹ ಬ್ಲ್ಯಾಕ್ ಐಡ್ ವುಮನನ್ನು ಅವಳನ್ನು ನೆನಪಿಸ್ಕೊಳ್ಳಿ ಅಂತ ಅವಳು ಸುಮ್ಮನಾಗ್ತಾಳೆ. ಆಗ ಪೆಟ್ರಾ ಎಡಗಡೆಯಿಂದ ಬರ್ತಾಳೆ, ಜೊನಾಟೋ ಬಲಗಡೆಯಿಂದ ಬರ್ತಾಳೆ. ಮತ್ತು ಪೆಟ್ರಾ ಅವಳ ಕೈಯಲ್ಲಿ ಒಂದು ಬಂಚ್ ಆಫ್ ವಾಯ್ಲೆಟ್ ಫ್ಲವರ್ಸ್ನ ಇಟ್ಕೊಂಡು ಬರ್ತಾಳೆ. ಲಾರಾ, ವೆಲ್ ಪೆಟ್ರಾ, ಅಟ್ ಲಾಸ್ಟ್. ಆವಾಗ ಲಾರಾ ಹೇಳ್ತಾಳೆ, ಪೆಟ್ರಾ ಕೊನೆಗೂ ಬಂದ್ಯಲ್ಲ ಅಂತ ಹೇಳ್ತಾಳೆ. ಗೊಂಜಾಲೋ, ಜುನಾಟೋ, ಯು ಆರ್ ಲೇಟ್. ಗೊಂಜಾಲೋ ಹೇಳ್ತಾನೆ ತನ್ನ ಸರ್ವೆಂಟ್ ಆದಂಥ ಜುನಾಟೋಗೆ, ಜುನಾಟೋ ನೀನು ಲೇಟಾಗಿ ಬಂದಿದ್ಯಾ ಅಂತ ಹೇಳ್ತಾನೆ. ಪೆಟ್ರಾ ಟು ಡಾನಾ, ಲೋರಾ, ದಿ ಗಾಡ್ ಗೇವ್ ಮಿ ದಿಸ್ ವಾಯ್ಲೆಟ್ಸ್ ಫಾರ್ ಯು ಸೆನೋರಾ. ಪೆಟ್ರಾ ತನ್ನ ಕೈಲಿದ್ದಂತಹ ಬಂಚ್ ಆಫ್ ವಾಯ್ಲೆಟ್ ಫ್ಲವರ್ಸ್ನ ತಗೊಂಡು ಲಾರಾಗೆ ಕೊಟ್ಬಿಟ್ಟು ಹೇಳ್ತಾಳೆ, ಇದನ್ನು ನಿಮಗೋಸ್ಕರ ಗಾರ್ಡ್ ಕೊಟ್ಟಿದ್ದಾನೆ ಅಂತ ಹೇಳ್ತಾಳೆ. ಲಾರಾ, ಹೌ ವೆರಿ ನೈಸ್, ಥ್ಯಾಂಕ್ ಹಿಮ್ ಫಾರ್ ಮೀ, ದೇ ಆರ್ ಫ್ರಾಗ್ನೆಂಟ್. ಆ್ಯಸ್ ಶಿ ಟೇಕ್ಸ್ ದಿ ವಾಯ್ಲೆಟ್ ಫ್ರಮ್ ಅವರ್ ಮೇಡ್, ಇಫ್ ಯು ಲೂಸ್ ಒನ್ ಫಾಲ್ ಟು ದಿ ಗ್ರೌಂಡ್. ಆಗ ಲೋರಾ ಆ ಬೊಕೆಯನ್ನು ಇಸ್ಕೊಂಡು, ವಾವ್ ಎಷ್ಟು ಚೆನ್ನಾಗಿದೆ, ಅವನಿಗೆ ಥ್ಯಾಂಕ್ಸ್ ಹೇಳ್ಬಿಡು ನನ್ನ ಕಡೆಯಿಂದ, ತುಂಬಾ ಇದ್ರ ಫ್ರಾಗ್ನೆನ್ಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾಳೆ. ಮತ್ತೆ ಲಾರಾ ಪೆಟ್ರೋಳ ಕೈಯಿಂದ ಫ್ಲವರ್ಸ್ನ ತಗೋಬೇಕಾದ್ರೆ ಸ್ವಲ್ಪ ಲೂಸ್ ಆಗಿರೋ ಫ್ಲವರ್ಸು ಕೆಳಗಡೆ ಬಿದ್ದೋಗುತ್ತೆ. ಡಾನ್ ಗೊಂಜಾಲೋ, ಮೈ ಡಿಯರ್ ಲೇಡಿ, ದಿಸ್ ಹ್ಯಾಸ್ ಬಿನ್ ಎ ಗ್ರೇಟ್ ಹಾನರ್ ಆ್ಯಂಡ್ ಎ ಗ್ರೇಟ್ ಪ್ಲೆಷರ್. ಲಾರಾ, ಇಟ್ ಹ್ಯಾಸ್ ಆಲ್ಸೋ ಬಿ ಎ ಪ್ಲೆಷರ್ ಟು ಮೀ. ಗೊಂಜಾಲೋ ಹೇಳ್ತಾನೆ, ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ ಎಲ್ಲ ಅಂತ ಹೇಳ್ತಾನೆ. ಆಗ ಲಾರಾ ಕೂಡ ಹೇಳ್ತಾಳೆ, ನನಗೂ ಕೂಡ ಖುಷಿ ಆಯಿತು ಅಂತ ಹೇಳ್ತಾಳೆ. ಗೊಂಜಾಲೋ, ಗುಡ್ ಬೈ ಅಂಟಿಲ್ ಟುಮಾರೋ. ಲಾರಾ, ಅಂಟಿಲ್ ಟುಮಾರೋ. ಆಗ ಗೊಂಜಾಲೋ ನಾಳೆವರೆಗೂ ಗುಡ್ ಬಾಯ್ ಅಂತ ಹೇಳ್ತಾಳೆ. ಆಗ ಲೋರಾ ನಾಳೆವರೆಗೂ ಅಂತ ಹೇಳ್ತಾಳೆ. ಗೊಂಜಾಲೋ, ಇಫ್ ಇಟ್ ಈಸ್ ಸನ್ನಿ, ಲಾರಾ, ಇಸ್ ಸನ್ನಿ ಮಾರ್ನಿಂಗ್, ವಿಲ್ ಯು ಗೋ ಟು ಯುವರ್ ಬೆಂಚ್? ಗೊಂಜಾಲೋ, ನೋ, ಐ ವಿಲ್ ಕಮ್ ಟು ದಿಸ್ ಇಫ್ ಯು ಡು ನಾಟ್ ಆಬ್ಜೆಕ್ಟ್. Laura, this bench is at your disposal, Gonzalo, and I will surely bring the crumbs. Laura, tomorrow then.
ಗೊಂಜಾಲೋ ಟುಮಾರೋ. ಗೊಂಜಾಲೋ ಹೇಳ್ತಾನೆ ಸನ್ನಿ ಮಾರ್ನಿಂಗ್ ಆಗಿದ್ರೆ ಅಂತ ಹೇಳ್ತಾಳೆ. ಆಗ ಲಾರಾ ಹೇಳ್ತಾಳೆ ಸನ್ನಿ ಮಾರ್ನಿಂಗ್ ಆಗಿದ್ರೆ ನಾಳೆ ನೀವು ನಿಮ್ಮ ಬೆಂಚಿಗೆ ಹೋಗ್ತೀರಾ ಅಂತ ಕೇಳ್ತಾಳೆ. ಆಗ ಗೊಂಜಾಲೋ ಹೇಳ್ತಾನೆ ಇಲ್ಲ, ನಾನು ಇದೇ ಬೆಂಚಿಗೆ ಬರ್ತೀನಿ, ನಿಮ್ದೇನೋ ಅಬ್ಜೆಕ್ಷನ್ ಇಲ್ಲ ಅಂತಂದರೆ ಅಂತ ಹೇಳ್ತಾನೆ. ಆಗ ಲಾರಾ ಹೇಳ್ತಾಳೆ ಖಂಡಿತ ಬನ್ನಿ, ಏನಿಲ್ಲ ಅಂತ ಹೇಳ್ತಾಳೆ. ಆಗ ಗೊಂಜಾಲೋ ಹೇಳ್ತಾನೆ ಖಂಡಿತ ನಾನು ಬ್ರೆಡ್ ಕ್ರಮ್ಸ್ನ ತಗೊಂಡು ಬರ್ತೀನಿ ಅಂತ ಹೇಳ್ತಾನೆ. ಲಾರಾ ಹೇಳ್ತಾಳೆ ಹಾಗಾದರೆ ನಾಳೆ ಸಿಗೋಣ ಅಂತಾಳೆ. ಗೊಂಜಾಲೋ ಸರಿ ನಾಳೆ ಸಿಗೋಣ ಅಂತಾನೆ. Next, Laura walks away towards right, supported by her maid Gonzalo, before leaving with Donato, trembling and with a great effort stoops to pick up the violets Laura dropped. Just then Laura turns her head and surprises him picking up the flowers. ಹೀಗೇಳಿ ಲಾರಾ ಅವಳು ಮೇಡಿನ ಕೈನ ಹಿಡ್ಕೊಂಡು ಅವಳು ಮನೆಗೆ ಹೋಗೋದಕ್ಕೆ ಶುರು ಮಾಡ್ತಾಳೆ. ಆಗ ಗೊಂಜಾಲೋ ಲೋರಳ ಕೈಯಿಂದ ಬಿದ್ದಿದಂತಹ ಕೆಲವೊಂದು ಫ್ಲವರ್ಸ್ನ ಬಗ್ಗೆ ಕಷ್ಟಪಟ್ಟು ಎತ್ಕೋತಾ ಇರ್ತಾನೆ. ಆಗ ಹೋಗಬೇಕಾದ್ರೆ ಲೋರಾ ಹಿಂದೆ ತಿರುಗಿ ನೋಡ್ತಾಳೆ. ಆಗ ಗೊಂಜಾಲೋ ಫ್ಲವರ್ಸ್ನೆಲ್ಲ ಎತ್ಕೋತಾ ಇದ್ದದನ್ನು ನೋಡಿ ತುಂಬ ಸರ್ಪ್ರೈಸ್ ಆಗ್ತಾಳೆ. ಜುನಾಟೋ ವಾಟ್ ಆರ್ ಯು ಡೂಯಿಂಗ್ ಸಿನ್ನರ್? ಗೊಂಜಾಲೋ ಜುನಾಟೋ ವೈಟ್. ಲಾರಾ ಅಸೈಡ್ ಎಸ್ ಇಟ್ ಈಸ್ ಹೀ. ಆಗ ಜುನಾಟೋ ಕೇಳ್ತಾನೆ ಏನು ಮಾಡ್ತಾ ಇದ್ದೀರಾ ನೀವು ಅಂತ ಕೇಳ್ತಾನೆ. ಆಗ ಗೊಂಜಾಲೋ ಹೇಳ್ತಾನೆ ಇರು ಜುನಾಟೋ ಸ್ವಲ್ಪ ಅಂತ ಹೇಳ್ತಾನೆ. ಆಗ ಹಿಂದೆ ತಿರುಗಿ ನೋಡಿದಂತಹ ಲೋರಾ ಹೇಳ್ತಾಳೆ ಹೌದು ಇದು ಅವನೇನೆ ಅಂತ ಹೇಳ್ಕೊತಾಳೆ ಮನಸ್ಸಲ್ಲಿ. ಡಾನ್ ಗೊಂಜಾಲೋ ಅಸೈಡ್ ಇಟ್ ಈಸ್ ಶೀ ಆ್ಯಂಡ್ ನೋ ಮಿಸ್ಟೇಕ್. ಆಗ ಗೊಂಜಾಲೋ ಕೂಡ ಮನಸ್ಸಲ್ಲಿ ಹೇಳ್ಕೊತಾನೆ ಹೌದು ಅದು ಅವಳೇನೆ, 100% ಅವಳೇನೆ ಅಂತ ಅನ್ಕೋತಾನೆ. ಡಾನಾ ಲೋರಾ ಆ್ಯಂಡ್ ಡಾನ್ ಗೊಂಜಾಲೋ ವೇವ್ ಫೇರ್ವೆಲ್. ಲಾರಾ ಕ್ಯಾನ್ ಇಟ್ ಬಿ ದಟ್ this is he? Gonzalo heavens, is it she? They smile once more as if she were again at the window and he below in the rose garden, and then disappear upon the arms of their servants. ಮತ್ತೆ ಡೋನಾ ಲೋರಾ ಮತ್ತು ಡಾನಾ ಗೊಂಜಾಲೋ ಇಬ್ಬರು ಕೂಡ ಮನೆಗೆ ತೆರಳೋದಕ್ಕೆ ಶುರು ಮಾಡ್ತಾರೆ. ಮತ್ತು ಇಬ್ಬರು ಕೂಡ ಒಬ್ರನ್ನೊಬ್ರು ನೋಡಿ ಇಬ್ಬರು ಕೂಡ ಸ್ಮೈಲ್ ಮಾಡ್ಕೋತಾರೆ. ಹೇಗೆ ಸ್ಮೈಲ್ ಮಾಡ್ಕೋತಾರೆ ಅಂತಂದರೆ ಅವಳು ಆಗಿನ ಕಾಲದಲ್ಲಿ ವಿಂಡೋ ಹತ್ರ ನಿಂತಿರೋ ಥರ ಮತ್ತು ಇವನು ಆ ರೋಸ್ ಗಾರ್ಡನ್ ಹತ್ರ ಇರೋ ಥರ ಇಬ್ಬರು ಕೂಡ ಒಬ್ರನ್ನೊಬ್ರು ನೋಡಿ ಸ್ಮೈಲ್ ಮಾಡಿಕೊಂಡು ಇಬ್ಬರು ಕೂಡ ಅವರವರ ಸರ್ವೆಂಟ್ಸ್ ಏನಿರ್ತಾರೆ ಅವರ ಸಹಾಯದಿಂದ ಇಬ್ಬರು ಕೂಡ ಅಲ್ಲಿಂದ ಅವರವರ ಮನೆಗೆ ತೆರಳ್ತಾರೆ. ಇದು ಎ ಸನ್ನಿ ಮಾರ್ನಿಂಗ್ ಪಾಠದ ಬಗ್ಗೆ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.